ಜ್ಯೋತಿಷಾಸ್ತ್ರ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ದೋಷಗಳ ಬಗ್ಗೆ ನೋಡಿದ್ವಿ. ಹೊಂದಾಣಿಕೆ ವಿಚಾರದಲ್ಲಿ ಜಾತಕ, ನಂತರ ದೋಷಗಳ ನಂತರ ಮಾನಸಿಕ ಸ್ಥಿತಿಯ ಹೊಂದಾಣಿಕೆ, ಅಷ್ಟಕೂಟಗಳು. ಮಾನಸಿಕ ಸ್ಥಿತಿಯನ್ನೇ ಡೀಪಾಗಿ ನೋಡೋ ಕಾಲಕ್ಕೆ ಜಾತಕ ನೋಡ್ತೇವೆ, ಸ್ಪೆಸಿಫಿಕ್ ಏರಿಯಾಸ್ ನೋಡೋ ಕಾಲಕ್ಕೆ ದೋಷಗಳನ್ನ ನೋಡ್ತೇವೆ, ಮೇಲೆ ಬ್ರೀಫಾಗಿ ನೋಡಬೇಕಾದ್ರೆ ಅಷ್ಟಕೂಟಗಳನ್ನು ನೋಡ್ತೇವೆ. ಸೊ ಇವತ್ತು ಅಷ್ಟಕೂಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಅಷ್ಟಕೂಟಗಳಲ್ಲಿ ಯಾಕೆ ನೋಡಬೇಕು? ಅಷ್ಟಕೂಟಗಳು ಇವತ್ತು ನೋಡೋದು ನಾವು ಹೊಂದಾಣಿಕೆ ವಿಚಾರದಲ್ಲಿ ಇದೇ ಪ್ರೈಮರಿ. ಗುಣಗಳೆಷ್ಟು ಬರುತ್ತೋ ಮದುವೆ ಮಾಡುವ ಮುಂದುವರೆದು ಬಿಡ್ತಾರೆ. ಅದಕ್ಕಾಗಿ ಇದಕ್ಕೆ ತುಂಬ ಆದರಣೆ ಇದೆ. ನಿಮಗೆ ಬೇಕಾದಷ್ಟು ಆ್ಯಪ್ಸ್ ಸಿಗುತ್ತೆ, ಬೇಕಾದಷ್ಟು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಜ್ಯೋತಿಷ್ಯರು ಕೂಡ ಅವರದೇ ಆದಂಥ ಒಂದು ಇಟ್ಟುಕೊಂಡಿರ್ತಾರೆ ಎಕ್ಸ್ಪ್ಲನೇಷನು. ಗೊಂದಲ ಏನಂತಂದರೆ ಒಬ್ಬರದೊಬ್ಬರಿಗೆ ಕಾನ್ಫ್ಲಿಕ್ಟ್ ಆಗ್ತದೆ. ಒಬ್ಬರ ಒಂದು ಜಾತಕದಲ್ಲಿ 23 ಬರುತ್ತೆ, ಇನ್ನೊಂದು ಜಾತಕದಲ್ಲಿ 22 ಬರುತ್ತೆ. ಒಬ್ಬರ ಹೊಂದಾಣಿಕೆ ಆಗುತ್ತೆ ಅಂತಾರೆ, ಇನ್ನೊಬ್ಬರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬರು ಯೋನಿಕೋಟ 4 ಬಂದಿದೆ ಅಂತ ಹೇಳ್ತಾರೆ, ಇನ್ನೊಬ್ಬರು 2 ಬಂದಿದೆ ಅಂತ ಹೇಳ್ತಾರೆ. ಈ ಥರ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ನಮಗೆ ನಂಬರಿಂಗ್ ಇಂಪಾರ್ಟೆಂಟ್ ಆದಾಗ, ತತ್ವವನ್ನು ತಿಳಿದುಕೊಳ್ಳದೇ ಇದ್ದರೆ ನಂಬರಿಂಗ್ ಇಂಪಾರ್ಟೆಂಟ್ ಆದಾಗ ಈ ಕನ್ಫ್ಯೂಷನ್ ಆಗ್ತದೆ. ನಾವು ತತ್ವವನ್ನು ನಂಬರ್ ಸಹಾಯದಿಂದ ತಿಳಿಸುವಂಥ ಒಂದು ಪದ್ಧತಿ ಮಾಡ್ತೀವಿ ಅಷ್ಟೇ. ನಂಬರ್ ಸೂಚನೆ ಅಷ್ಟೇ, ಅದು ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ತಿಳಿಸೋದಿಲ್ಲ. ಸೊ ಏನಾಗುತ್ತೆ ಅಂತ ತಿಳ್ಕೊಂಡಾಗ ನಂಬರ್ಸ್ ಮ್ಯಾಟರ್ ಆಗೋದೇ ಇಲ್ಲ. ಹಾಗಾಗಿ ಯಾಕೆ ನೋಡಬೇಕು, ಏನು ನೋಡಬೇಕು ಅಂತ ಗೊತ್ತಾದರೆ ಮತ್ತು ನಮಗೆ ನಂಬರ್ಸು ಒಂದು ಜಾಸ್ತಿ ಬಂದರೂ ಜಾಸ್ತಿ ಕಡಿಮೆ ಬಂದರೂ ನಮಗೇನು ತೊಂದರೆ ಇಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ನಂಬರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿದ್ದಿಲ್ಲ, ವಿಷಯ ಹೇಳ್ತಿದ್ರು. ಅದು ಬರ್ತಾ ಬರ್ತಾ ಏನಾಯಿತು, ವಿಷಯ ಕಡಿಮೆ ಆಯಿತು, ನಂಬರ್ಸ್ ಮೂಲಕ ರೆಪ್ರೆಸೆಂಟ್ ಮಾಡೋದು ಜಾಸ್ತಿ ಆಯಿತು. ಈಗಲೂ ಅಷ್ಟೇ ಅಲ್ವಾ, ನಾವು ಶಾಲೆಯಲ್ಲಿ ಒಬ್ಬ ಹುಡುಗನನ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಇಲ್ವ ಅಂತ ಹೆಂಗೆ ಕಂಡುಕೊಳ್ತೇವೆ? ಮಾರ್ಕ್ಸ್ ಮೇಲೆ, ರ್ಯಾಂಕ್ಸ್ ಮೇಲೆ ಅಷ್ಟೇ. ಆದರೆ ಮಾರ್ಕ್ಸ್ ಮೇಲೆ, ರ್ಯಾಂಕ್ಸ್ ಮೇಲೆ ನಿಜವಾದಂಥ ಅವನ ತಿಳುವಳಿಕೆಯನ್ನು, ಬುದ್ಧಿಶಕ್ತಿಯನ್ನು ಅಳಿಯೋಕ್ಕಾಗತ್ತಾ? ಆಗೋದಿಲ್ಲ. ಯಾಕೆಂತಂದರೆ ಕಾಪಿ ಪಡೆದು ಪಾಸ್ ಆಗಿರ್ಬೋದು ಅವನು, ಅಥವಾ ಒಂದು 10 ಪ್ರಶ್ನೆ ಇರುತ್ತೆ ಕೊಟ್ಟಿರ್ತಾರೆ, ಅವನಿಗೆ ಆ 10 ಪ್ರಶ್ನೆ ಮಾತ್ರ ಕಲ್ತ್ಕೊಂಡಿರ್ತಾನೆ, ಬೇರೆ ಏನು ಬರಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ. ಆ 10 ಪ್ರಶ್ನೆಗಳು ಬಿಟ್ಟರೆ ಬೇರೆ ಬರಲ್ಲ. ಅವನು 10 ಪ್ರಶ್ನೆಗಳನ್ನ ಬರೀತಾನೆ, 100 ಮಾರ್ಕ್ಸ್ ಬರುತ್ತೆ. ಸೊ ಇವನು ಬುದ್ಧಿವಂತ ಅಂತ ನಾವು ಅಂತೇವೆ. ಈ ಈ ಒಂದು ಮೆಷರಿಂಗ್ ಸಿಸ್ಟಮ್ಮು ಅಷ್ಟು ಕನ್ಸಿಸ್ಟೆನ್ಸಿ ಆಗಿರಲ್ಲ. ಹಾಗಾಗಿ ತತ್ವ ತಿಳ್ಕೊಂಡಾಗ, ನಮಗೇನು ಬೇಕೋ ಅದನ್ನು ತಿಳ್ಕೊಂಡಾಗ ನಂಬರ್ಸ್ ಎಂಬುದು ಇನ್ಸಿಗ್ನಿಫಿಕೆಂಟ್ ಆಗುತ್ತೆ. ಹಾಗಾಗಿ ನಾವು ಮೆಜಾರಿಟಿ, ಈ ಒಂದು ಬ್ಯಾಲೆನ್ಸ್ ಮಾಡೋ ಕಾಲಕ್ಕೆ, ಹೊಂದಾಣಿಕೆಯನ್ನು ಮಾಡೋ ಕಾಲಕ್ಕೆ ಮೆಜಾರಿಟಿ ಪಾರ್ಟ್ ನಾವು ನೋಡಿದ್ದೇವೆ. ಜಾತಕವನ್ನು ಹೊಂದಾಣಿಕೆ ಹೇಗೆ ಮಾಡಬೇಕು, ದೋಷಗಳನ್ನು ಹೊಂದಾಣಿಕೆ ಹೇಗೆ ಮಾಡಬೇಕು, ದಿಸ್ ಇಸ್ ಮೆಜಾರಿಟಿ ಪಾರ್ಟ್. ಇದು ಚೆನ್ನಾಗಿದ್ರೆ ಅಷ್ಟಕೂಟಗಳಲ್ಲಿ ಸ್ವಲ್ಪ ಕಡಿಮೆ ಬಂದ್ರೂ ಜಾಸ್ತಿ ತೊಂದರೆ ಇಲ್ಲ. ಹಿಂದಿನ ಕಾಲದಲ್ಲಿ ನೀವು ನೋಡಿ, ಅಜ್ಜಿ ತಾತ, ದೊಡ್ಡಪ್ಪ ದೊಡ್ಡಮ್ಮ ಇವರಿಗೆ ಸ್ವಂತದಲ್ಲಿ ಮದುವೆ ಮಾಡಿಕೊಳ್ತಾರೆ. ಕೆಲವೊಮ್ಮೆ ಜಾತಕಗಳೇ ನೋಡಲ್ಲ, ನೋಡಿದರೆ ಒಂದು 4 ಪಾಯಿಂಟೋ 5 ಪಾಯಿಂಟೋ ಬರುತ್ತೆ, ಆದರೆ ಜೀವನ ಆರಾಮಾಗಿ ನಡೆಸ್ತಾ ಇರ್ತಾರೆ. ಇನ್ನು ಕೆಲವಿನ ಜನ ನೋಡಿ, ಖಂಡಿತ 28 ಗುಣಗಳಿಗಿನ ಮೇಲೆ ಬರಬೇಕು, 32 ಬರಬೇಕು, ಅಷ್ಟು ನೋಡಿ ಅನಾಲಿಟಿಕಲಿ ಚೆನ್ನಾಗಿ ನೋಡಿ ಮದುವೆ ಮಾಡ್ಕೊಳ್ತಾರೆ. ಆದರೂ ಮನೆಯಲ್ಲಿ ಕಿರಿಕಿರಿ, ಕೆಲವೊಮ್ಮೆ ಡೈವರ್ಸ್ ತೊಗೊಂಡಂಥ ಸಂದರ್ಭಗಳು ಉಂಟು. 36 ಪಾಯಿಂಟ್ಸಿಗೆ 34 ಬಂದರೂ ಕೂಡ ಡೈವರ್ಸ್ ತೊಗೊಂಡದುಂಟು. ಮನಸ್ಸು ಹೊಂದಾಣಿಕೆ ಆಗದೇ ಇರೋದುಂಟು. ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನಾವು ಜ್ಯೋತಿಷ್ಯದಲ್ಲಿ ಇದೇನು ಕಾರಣ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ತತ್ವ ತಿಳ್ಕೊಳ್ಳೋಣ. ಯಾಕೆ ನೋಡಬೇಕು ಅಂತ ತಿಳ್ಕೊಂಡಾಗ ನಂಬರ್ಸ್ ಅವಶ್ಯಕತೆ, ಪ್ರಯಾರಿಟಿ ಕೊಡಬೇಕೋ ಬೇಡವೋ ಅಂತಂಬೋದು ಜ್ಯೋತಿಷ್ಯ ಡಿಸೈಡ್ ಮಾಡ್ಬೋದು. ಕ್ಲೈಂಟಿಗೆ ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ನೀವು ನಂಬರ್ಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀರಿ. ಆದರೆ ನಮ್ಮ ಕ್ಲೈಂಟ್ಸ್ ಹೆಂಗಿರಬೇಕು ಅಂತಂದರೆ, ನಮ್ಮ ಮೇಲೆ ವಿಶ್ವಾಸ ಇಡುವಂಥವ್ರಾಗಿರಬೇಕು. ಹೊಸ ಕ್ಲೈಂಟ್ ಬಂದು ಅಂದ್ಕೊಳ್ಳಿ, ಅವನಿಗೆ ನಂಬರ್ಸ್ ಪ್ರಕಾರವೇ ಹೇಳಬೇಕಾಗ್ತದೆ. ನಮ್ಮನ್ನು ಹಿತವನ್ನು ಬಯಸುವವರು ಯಾರಿರ್ತಾರೆ ಅಂಥವ್ರು ಬಂದ್ರೆ ಅಂತ ಅಂದ್ಕೊಳ್ಳಿ, ಚೆನ್ನಾಗಿರಪ್ಪ ಮಾಡ್ಕೋ ಅಂತಂದರೆ ಸಾಕು. ಅವ್ರಿಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡೋ ಕೆಲಸ ಇಲ್ಲ. ಹಿಂದಿನ ಕಾಲದಲ್ಲಿ ಆ ರೀತಿ ಇತ್ತು. ಕುಲಪುರೋಹಿತರು ಅಂತ ಇಡ್ತಿದ್ರು. ಕುಲಪುರೋಹಿತರು ಅಂತಂದರೆ ಒಂದು ವರ್ಗ. ಕುಲ ಅಂತಂದರೆ ಜಾತಿ ಅಲ್ಲ, ಒಂದು ವರ್ಗ. ಆ ವರ್ಗದಲ್ಲಿ ಏನೇ ಒಳ್ಳೆ ಕೆಟ್ಟದಾಗಲಿ ಪೂರ್ವದಲ್ಲೇ ಅದನ್ನು ಗ್ರಹಿಸಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ತಿಳಿಸಿ ಕೊಡುವವನನ್ನು ಪುರೋಹಿತರು ಅಂತಿದ್ರು.
ಆದರೆ ಈಗ ಪುರೋಹಿತರು ಅಂತಂಬ ಶಬ್ದ ಮನೆಗೆ ಬಂದು ವ್ರತಕಥೆಗಳನ್ನ ಮಾಡಿಸ್ಕೊಳ್ಳೋರು, ಶ್ರಾದ್ದ ಕರ್ಮಗಳನ್ನ ಮಾಡಿಸ್ಕೊಳ್ಳೋರು ಅಂತ ಆಗ್ಬಿಟ್ಟಿದೆ. ಜ್ಯೋತಿಷ್ಯ ಕೂಡ ಆ್ಯಕ್ಚುಲಿ ಪೌರೋಹಿತನೇ ಆಗ್ತಾನೆ. ಪುರೋಹಿತ ಪುರಜನಗಳಿಗೆ ಪೂರ್ವವೇ ಹಿತವನ್ನು ಬಯಸುವನು ಅಂತ ಅರ್ಥ. ಬಟ್ ಅದು ಡೆಫಿನಿಷನ್ ತುಂಬ ಗೊಂದಲ ಆಗಿಬಿಟ್ಟಿದೆ. ಓಕೆ, ಎನಿವೆ, ಸೊ ಜ್ಯೋತಿಷ್ಯ ಕೂಡ ಹಿತವನ್ನು ಬಯಸುವನು. ಸೊ ಹಿತವನ್ನು ಬಯಸ್ತಾರೆ ಅಂತ ಯಾರು ನಂಬಿಕೆಯಿಂದ ಜ್ಯೋತಿಷ್ಯತೆ ಬರ್ತಾರೆ ಅವನಿಗೆ ತತ್ವ ಹೇಳಿದ್ರೆ ಸಾಕು, ನೀವು ಈ ರೀತಿ ಇರಬೇಕು, ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ನಂಬರ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಹೊಸ ಕ್ಲೈಂಟ್ಸ್ ಬಂದ್ರೆ ಅಂತ ಅಂದ್ಕೊಳ್ಳಿ, ಅವನಿಗೆ ನಿರೂಪಣೆ ಮಾಡಬೇಕಾದ್ರೆ ನಂಬರ್ಸೇ ಹೇಳಬೇಕು. ಏನಿದೆ, ಸಾಧ್ಯವಾದಷ್ಟು ನಾನು ಫಸ್ಟ್ ಪ್ರಯಾರಿಟಿ ತತ್ವಕ್ಕೆ ಕೊಡ್ತೇನೆ, ನಂಬರ್ಸಿಗೆ ಸೆಕೆಂಡ್ ಪ್ರಯಾರಿಟಿ, ಲಾಸ್ಟ್ ಪ್ರಯಾರಿಟಿ. ಓಕೆ, ಎರಡನ್ನೂ ನಾವು ನೋಡೋಣ. ಸೊ ಈಗ ವಿವಾಹ ಅಷ್ಟಕೂಟಲ್ನ ಯಾಕೆ ನೋಡಬೇಕು? ಸೊ ಇದು ನೋಡಬೇಕಾದ್ರೆ ಎರಡು ಮನಸ್ಸುಗಳು ಹೊಂದಾಣಿಕೆ ಆಗ್ತಾ ಇದೆಯಾ, ಎರಡು ಸ್ವಭಾವಗಳು ಹೇಗಿದೆ, ಎರಡು ಜೀವನ ಶೈಲಿಗಳು ಒಂದಾಗುವುದು, ಇದರ ಬಗ್ಗೆ ನಾವು ಅಷ್ಟಕೂಟಗಳು ನೋಡ್ತೇವೆ. ಈ ಇಬ್ಬರ ನಡುವೆ ಸಮನ್ವಯ ಇದೆಯಾ ಇಲ್ವಾ, ಭೇದಗಳೇನಾದರೂ ಹೆಚ್ಚಿದೆಯಾ, ಸಹಜವಾಗಿ ಒಟ್ಟಿಗೆ ಬದುಕಬಹುದಾದ ಇಬ್ಬರು, ಈ ವಿಷಯವನ್ನು ಮುಂಚಿತವಾಗಿ ತಿಳಿದುಕೊಳ್ಳಲು ನಮ್ಮ ಋಷಿಗಳೇನು ಮಾಡಿದ್ದಾರೆ, ಅಷ್ಟಕೂಟ ವಿಧಾನವನ್ನು ನೀಡಿದ್ದಾರೆ. ಇದು ಕಾನ್ಸೆಪ್ಟ್ ತುಂಬ ಸುಂದರ. ಅಷ್ಟಕೂಟ ಅಂತಂದರೆ 8 ಕೋಣಗಳಲ್ಲಿ ಹೊಂದಾಣಿಕೆ ಪರೀಕ್ಷೆ. ದೈಹಿಕ, ಮಾನಸಿಕ, ಭಾವನಾತ್ಮಕ, ಸ್ವಾಭಾವಿಕ, ಶಾರೀರಿಕ, ಈ ಥರ ಹೇಳಬೇಕಾದ್ರೆ ಇನ್ನೂ ಜಾಸ್ತಿ ಇದೆ. 8 ರೀತಿಯಾಗಿ ಅವರು ಹೊಂದಾಣಿಕೆ ಮಾಡ್ತಿದ್ರು. ಸರಳವಾಗಿ ಹೇಳಬೇಕಾದ್ರೆ ವಿವಾಹದ ನಂತರ ಸಮಸ್ಯೆಗಳ ಬಾರದಂತೆ ಮುಂಚಿತವಾಗಿ ಇಬ್ಬರ ನಡುವೆ ಹೊಂದಾಣಿಕೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು, ಒಂದು ವೇಳೆ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ ಗೈಡ್ ಮಾಡೋದು, ಇವರಿಬ್ಬರು ಅಡ್ಜಸ್ಟ್ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಂತಂದಾಗ ಬೇಡ ಅಂತ ಹೇಳೋದು. ಅದಕ್ಕೆ ನಾವು ಹೀಗೆ ಬೇಡ ಅಂತ ಹೇಳೋದಂದರೆ ಅದಕ್ಕೆ ಉತ್ಸಾಹ ತೋರಿಸದೇ ಇರೋದು ಉತ್ತಮ. ಸೊ ಈಗ ನಾವು ಎಕ್ಸಾಂಪಲ್ ತಗೊಳ್ಳಿ, ನಾವು ಒಂದು ಕಾರ್ ತಗೊಳ್ತೇವೆ, ಏನು ಮಾಡ್ತೇವೆ, ಇಂಜಿನ್ ಹೇಗಿದೆ ಅಂತ ನೋಡ್ತೇವೆ, ಬ್ರೇಕಿಂಗ್ ಸಿಸ್ಟಮ್ ಹೇಗಿದೆ ಅಂತ ನೋಡ್ತೇವೆ, ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ನೋಡ್ತೇವೆ. ಅದೇ ರೀತಿ ವಿವಾಹಕ್ಕೂ ಮುಂಚೆ ಮನಸ್ಸು ಹೊಂದಿಕೆ ಆಗ್ತಾ ಇದೆಯಾ, ಸ್ವಭಾವ ಹೊಂದಿಕೆ ಆಗ್ತದ, ಶರೀರಗಳ ಹೊಂದಿಕೆ ಆಗ್ತವ, ಜೀವನ ಶೈಲಿ ಹೊಂದಿಕೆ ಆಗ್ತದ, ಇದನ್ನು ಎಲ್ಲ ಕೂಡ ನಾವು ಅಷ್ಟಕೂಟಗಳ ಸಹಾಯದಿಂದ ನೋಡ್ಬೋದು. ಅಂದರೆ ಅಷ್ಟಕೂಟಗಳು ಅಂದರೆ ಜೀವನ ಸಮನ್ವಯದ ಪರೀಕ್ಷೆ. ಇದರಲ್ಲಿ ನೋಡೋಣ ಒಂದೊಂದಾಗಿ. ಏನು ಅಷ್ಟಕೂಟಗಳನ್ನ ಯಾಕೆ ನೋಡಬೇಕು ನಾವು, ಯಾಕಿದು, ಇದರ ಪ್ರಯೋಜನ ಏನು ಅಂತ ನಾವು ನೋಡಿದ್ರೆ, ಇದರ ಉಪಯೋಗಗಳು ಅದು ಭವಿಷ್ಯದ ಜೀವನ ಶೈಲಿಯನ್ನು ಮುಂಚಿತವಾಗಿ ಸೂಚಿಸೋದು. ಇಬ್ಬರ ಆಲೋಚನೆಗಳು ಒಂದಾಗ್ತಾ ಇದೆಯಾ, ವಿಷಯಗಳನ್ನ ಏನಾದರೂ ಜಗಳ ಆಗ್ತದ, ಒಬ್ಬರು ಶಾಂತ ಇನ್ನೊಬ್ಬರು ಕ್ರೋಧಿಯಾಗಿದ್ದಾರಾ, ಇಬ್ಬರು ಹಠಮಾರಿಯಾಗಿದ್ದಾರಾ, ಸೊ ಪ್ರೀತಿ ಅನುಭವ ಕೇರ್ ಇವರಿಬ್ಬರ ಮಧ್ಯೆ ಹೇಗಿರುತ್ತೆ, ಒಬ್ಬರು ಹೆಚ್ಚು ಇನ್ನೊಬ್ಬರು ಕಡಿಮೆ, ಈ ರೀತಿ ಏನಾದರೂ ಅಟ್ಯಾಚ್ಮೆಂಟ್ಸ್ ಇರುತ್ತಾ, ದೈಹಿಕ ದಾಂಪತ್ಯ ಹೊಂದಾಣಿಕೆ ಹೇಗಿದೆ, ಸಹಜ ಆಕರ್ಷಣೆ ಇದೆಯಾ ಅಥವಾ ದಾಂಪತ್ಯ ಜೀವನ ತೃಪ್ತಿಕರವಾಗಿರುತ್ತೆಯಾ ಇಲ್ವಾ, ಕುಟುಂಬ ಸಂಸ್ಕಾರ ಜೀವನ ಶೈಲಿ ಹೊಂದಿಕೆ ಆಗ್ತಾ ಇದೆಯಾ. ಹಾಗಾಗಿ ಭವಿಷ್ಯದ ದಾಂಪತ್ಯ ಜೀವನ ಹೇಗಿರಬೇಕು ಎಂಬುದನ್ನು ಮುಂಚಿತವಾಗಿ ತೋರಿಸುವಂಥ ಸಾಧನೆ. ನಾವು ಬೀಜ ಬಿತ್ತೋ ಕಾಲ ಕೂಡ ಮಣ್ಣು ಒಳ್ಳೆಯದಾಗಿದೆಯಾ, ನೀರು ಸಾಕಷ್ಟಿದೆಯಾ, ಹವಾಮಾನ ಅನುಕೂಲ ಇದೆಯಾ ಅಂತ ನೋಡ್ತೇವೆ. ಅದೇ ರೀತಿ ವಿವಾಹಕ್ಕೂ ಮುಂಚೆ ಜೀವನ ಸುಗಮವಾಗ್ತಾ ಇದೆಯಾ ಅಂತ ನೋಡಿಕೊಳ್ಳೋದೇ ಈ ಅಷ್ಟಕೂಟಗಳು. ಇದು ಪ್ರೈಮರಿ ಬೇಸಿಕ್ ಇದು. ಸೊ ಇನ್ನೊಂದೇನಂತಂದರೆ, ಜೀವನ ಪರ್ಫೆಕ್ಟ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬಾರ್ದು. ಮ್ಯಾಚ್ ಇಲ್ಲ ಅಂತಂದರೆ ಜೀವನ ಹಾಳಾಗ್ತಾ ಇದೆ ಅಂತ ಅಂದ್ಕೊಳ್ಬಾರ್ದು. ಇದು ಕೇವಲ ಒಂದು ಮಾರ್ಗದರ್ಶನ ವ್ಯವಸ್ಥೆ ಅಷ್ಟೇ. ಮತ್ತು ಅಷ್ಟಕೂಟಗಳಿಗೆ ಜಾತಕಗಳಿಗೆ ಹೇಗೆ ನಾನು ಸಮನ್ವಯ ಮಾಡಬೇಕು, ಜಾತಕ ನೋಡ್ತೇವೆ, ದೋಷಗಳನ್ನು ನೋಡ್ತೇವೆ, ಅಷ್ಟಕೂಟಗಳನ್ನು ನೋಡ್ತೇವೆ, ಇದರ ಸಮನ್ವಯ ಹೇಗೆ. ಸೊ ನೋಡಿ, ಮದುವೆ ಮ್ಯಾಚ್ ಆಗಬೇಕಾದ್ರೆ ಅಷ್ಟಕೂಟಗಳು ಸಾಕಾಗುತ್ತಾ, ಅಥವಾ ದೋಷಗಳನ್ನು ಮುಖ್ಯವಾಗಿ ನೋಡಬೇಕಾ, ಅಥವಾ ಸಂಪೂರ್ಣ ಜಾತಕ ನೋಡಬೇಕಾ, ಈ ಥರ ಪ್ರಶ್ನೆಗಳು ಬರುತ್ತೆ. ಈ ಮೂರು ಕೂಡ ವಿಭಿನ್ನವಾದಂಥ ಮಟ್ಟಗಳು. ಅಷ್ಟಕೂಟ ಏನು ಹೇಳುತ್ತೆ, ಹೊಂದಾಣಿಕೆ ಪರೀಕ್ಷೆ. ದೋಷಗಳು ಸಂಭವನೀಯವಾದಂಥ ಸಮಸ್ಯೆಗಳ ಸೂಚನೆ, ಒಂದು ಸ್ಪೆಸಿಫಿಕ್ ಸಮಸ್ಯೆ ಅಂದರೆ ಅದು ಸೂಚನೆ ಮಾತ್ರ ಹೇಳುತ್ತೆ. ಜಾತಕ ಏನು ಹೇಳುತ್ತೆ, ಫುಲ್ ಹಾರೋಸ್ಕೋಪ್, ಸಂಪೂರ್ಣವಾದಂಥ ಜೀವನ ವಿಶ್ಲೇಷಣೆ. ಸೊ ನಾವು ಅದನ್ನು ಸಿಂಪಲ್ ಆಗಿ ಲೌಕಿಕವಾದಂಥ ಎಕ್ಸಾಂಪಲಲ್ಲಿ ತಗೊಂಡ್ರೆ, ಒಂದು ಮನೆ ಕಟ್ಟಬೇಕಂದ್ಕೊಳ್ಳಿ, ಅಷ್ಟಕೂಟಗಳು ಏನು ಹೇಳುತ್ತೆ, ಕೋಣೆಗಳು ವ್ಯವಸ್ಥೆ ಸರಿಯಾಗಿದೆಯಾ, ಜಾತಕ
ಮನ ಸಂಪೂರ್ಣವಾಗಿ ಬಲವಾಗಿದೆಯಾ? ದೋಷಗಳಂದ್ರೇನು? ಎಲ್ಲಾದರೂ ಬಿರುಕುಗಳು ಬೀಳೋದು, ಏನೋ ಕ್ರ್ಯಾಕ್ಸ್ ಏನೋ ಆಗಿದೆಯಾ? ಸೊ ಇದು ಮೂರು ಕೂಡ ತುಂಬ ಅಗತ್ಯ. ಎಷ್ಟು ಪ್ರಯಾರಿಟಿ ಕೊಡಬೇಕು ಅಂತಂಬುದು ಅವರವರ ಅನುಭವದ ಮೇಲೆ ಹೋಗ್ತದೆ. ಆದರೆ ಹೆಚ್ಚಿನ ಪ್ರಯಾರಿಟಿ ನಾವು ಜಾತಕದಕ್ಕೆ ಹೊಂದಾಣಿಕೆ ಕೊಡ್ತೇವೆ. ಸ್ಪೆಸಿಫಿಕ್ ಆಗಿ ದೋಷಗಳನ್ನು ನೋಡೋ ಕಾಲಕ್ಕೆ ಮಧ್ಯಸ್ಥವಾಗಿ ಪ್ರಮಾಣ ಕೊಡ್ತೇವೆ. ಅಷ್ಟಕೂಟಗಳನ್ನು ಕೊನೆಯ ಪ್ರಮಾಣ ಕೊಡ್ತೇವೆ. ನಿಮಗೆ ಅರ್ಥ ಆಗಲಿ ಅಂತ ಈ ಪರ್ಸೆಂಟೇಜ್ ಹಾಕಿದೆ. ನಿಜವಾಗಿ ಶಾಸ್ತ್ರದಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತಿಲ್ಲ. ಜಾಸ್ತಿ ನೋಡಬೇಕಾದ್ದು, ಹೆಚ್ಚು ಒತ್ತು ಕೊಟ್ಟು ನೋಡಬೇಕಾದ್ದು ಜಾತಕದ ಮ್ಯಾಚಿಂಗಿಗೆ. ದೋಷಗಳು ನೆಕ್ಸ್ಟ್. ಜಾತಕ ಒಂದು ವೇಳೆ ತುಂಬ ಚೆನ್ನಾಗಿತ್ತು ಅಂದ್ಕೊಳ್ಳಿ. ಯಾಕೆಂದರೆ ಕೆಲವಿನ ಮನುಷ್ಯರು ಜೀವನದಲ್ಲಿ ಸಾಧನೆ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಅವ್ರ ಜೀವನದಲ್ಲಿ ಕಷ್ಟಗಳಿದ್ದೇ ಇರುತ್ತೆ. ಕಷ್ಟಗಳೇ ಇರಬಾರ್ದು ಅಂತಂದರೆ ಜೀವನ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ರಾಮಾಯಣವನ್ನೇ ತಗೊಳ್ಳಿ. ರಾಮಾಯಣದಲ್ಲಿ ಮಂದರೆ ಪಿತೂರಿ ಮಾಡ್ತಾಳೆ. ರಾಮನ ಕಾಡಿಗೆ ಹೋಗಬೇಕು, ವನವಾಸ ಮಾಡಬೇಕು. ರಾಮನ ಜಾತಕ ನೀವು ನೋಡಿ, ಎಲ್ಲ ಚೆನ್ನಾಗೇ ಇದೆ, ಅಷ್ಟಕೂಟಗಳೆಲ್ಲ ಚೆನ್ನಾಗೇ ಇದೆ. ಅಂದರೆ ಇನ್ನು ರಾಮ ಕಾಡಿಗೆ ಹೋಗೋದು ಬೇಡ, ಅಂತ ಮನೆಗಿರ್ಬೋದು. ಸೊ ರಾಮಾಯಣ ಏನಾಗ್ತದೆ ಅವಾಗ? ಇಷ್ಟು ಕಾಂಡಗಳು ಬೆಳಿತಾನೇ ಇದ್ದಿದ್ದಿಲ್ಲ. ರಾಮ ಹುಟ್ಟಿದ, ಬೆಳೆದ, ಒಳ್ಳೆಯ ಗುಣಗಳಿಂದ ಇದ್ದ, ಮದುವೆ ಮಾಡಿಕೊಂಡ, ಸೊ ರಾಜ್ಯವನ್ನು ಆಳಿದ. ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ರಾಮಾಯಣ ಎಷ್ಟೋ ಕಾಂಡಗಳು ಹೊರಟಾಯ್ತು. ಕೆಲವಿನ ಮನುಷ್ಯರಿಗೆ ಜಾತಕ ಒಳ್ಳೆಯದಾಗಿರ್ಬೋದು, ಜೀವನದಲ್ಲಿ ಬರೋ ಕಷ್ಟಗಳೆಲ್ಲ ಕೂಡ ಅವರಿಗೆ ಒಂದು ಶಿಕ್ಷಣೆ ಕೊಡುವಂಥದ್ದಾಗಿರ್ಬೋದು, ಇನ್ನು ಕೆಲವರಿಗೆ ಶಿಕ್ಷೆ ಆಗಿರ್ಬೋದು. ಹಾಗಾಗಿ ನಾವು ಜಾತಕವನ್ನು ಹೊಂದಾಣಿಕೆ ಪ್ರಯಾರಿಟಿ ತಗೊಳ್ತೇವೆ, ದೋಷಗಳನ್ನು ತಗೊಳ್ತೇವೆ. ಆ ದೋಷಗಳನ್ನು ತೋರಿಸೋದು ಯಾಕೆ ಅಂತಂದರೆ, ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಎರಡನೇದು ನಿಮ್ಮ ಕೈಲಿ ಅಷ್ಟು ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ವಾ, ಬೇಡ, ರಿಸ್ಕ್ ತಗೋಬೇಡಿ. ರಿಸ್ಕ್ ಚೆಕ್ ಮಾಡೋದಕ್ಕೆ ದೋಷಗಳನ್ನು ನೋಡ್ತೇವೆ. ಅಷ್ಟಕೂಟಗಳು ಫಸ್ಟ್ ಸ್ಕ್ರೀನಿಂಗ್ ಅಷ್ಟೇ. ಎಲ್ಲ ಜಾತಕಗಳನ್ನ ಪ್ರತಿಯೊಂದು ಬಂದದ್ದನ್ನೆಲ್ಲ ಕೂಡ ಎಲ್ಲ ಜಾತಕ ದೋಷಗಳಿದೆಯಾ ಇಲ್ವ ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತಲೂ ಮೊದಲ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡ್ತೇವೆ. ಅಷ್ಟಕೂಟಗಳಲ್ಲಿ ಮಿನಿಮಮ್ ಬಂತಂದರೆ ಮತ್ತೆ ನಾವು ದೋಷಗಳ ಬಗ್ಗೆ ನೋಡೋಣ, ಜಾತಕದ ಬಗ್ಗೆ ನೋಡೋಣ. ಅಷ್ಟೇ ಆಗಲಿ, ಅಷ್ಟಕೂಟಗಳನ್ನೇ ಫೈನಲ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಾವು ತಿಳ್ಕೊಳ್ಬೇಕಾದ್ದು. ಅಷ್ಟಕೂಟಗಳೆಂಬುದು ಮಾರ್ಗದರ್ಶಕ ಮಾತ್ರ, ನಿರ್ಧಾರ ಅಲ್ಲ. ಸೊ ಇದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟಕೂಟಗಳಿಗೆ ಅಂತಂದರೆ, ಹೆಚ್ಚು ಪಾಯಿಂಟ್ಸ್ ಬಂದರೆ ಮದುವೆ ಫಿಕ್ಸ್ ಮಾಡ್ಬೋದಾ, ಪಾಯಿಂಟ್ಸ್ ಕಡಿಮೆ ಇದ್ದರೆ ರಿಜೆಕ್ಟ್ ಮಾಡ್ಬೋದಾ? ಇದು ಈಗ ನಡೀತಾ ಇರುವಂಥ ಒಂದು ವಿಧಾನ. ಆದರೆ ಅಷ್ಟಕೂಟಗಳು ಕಂಪ್ಲೀಟ್ ಸಿಸ್ಟಮ್ ಅಲ್ಲ, ಇದು ಒಂದು ಭಾಗ ಮಾತ್ರ, ಸಂಪೂರ್ಣ ನಿರ್ಧಾರ ಅಲ್ಲ. ಹಾಗಾಗಿ ನಾವು ಎಷ್ಟು ಪ್ರಯಾರಿಟಿ ಕೊಡಬೇಕು ಅಂತ ಮುಂಚೆ ತಿಳ್ಕೊಳ್ಬೇಕು. ಜನಗಳು ತಲೆ ಕೆಡಿಸ್ತಾರೆ, ಆದರೆ ನಾವು ಪ್ರಯಾರಿಟಿ ಜಾಸ್ತಿ ಕೊಡಬೇಕಾದ ಜಾತಕಕ್ಕೆ. ಅಷ್ಟಕೂಟಗಳಲ್ಲಿ 36 ಬಂದರೂ ಕೂಡ ಕಷ್ಟಪಡ್ಬೋದು, 4 ಪಾಯಿಂಟ್ ಬಂದರೂ ಕೂಡ ಅವ್ರ ಜೀವನವನ್ನು ಸುಗಮವಾಗಿ ನಡೆಸ್ಬೋದು. ಬೇಸಿಕ್ ಆಗಿ ಮನಸ್ಸುಗಳು ಹೊಂದಾಣಿಕೆ ಆಗ್ತಾ ಇದೆ ಅಂತ ನೋಡ್ತೇವೆ. ಹೊಂದಾಣಿಕೆ ಆಗದೇ ಇದ್ದರೆ ಹೊಂದಾಣಿಕೆ ಮಾಡ್ಕೊಳ್ತಾರಾ ಇಲ್ವ ಅಂತ ನೋಡಬೇಕು. ಕೆಲವಿನ ಜನ ಕಡಿಮೆ ಪಾಯಿಂಟ್ಸ್ ಬಂದರೂ ಕೂಡ ಜೀವನ ನಡೆಸ್ತಾರೆ, ಯಾಕೆಂದರೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಕೆಲವಿನ ಜನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಈಗ ಚಾಯ್ಸ್ ಎಂಬುದೇನಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದರೆ ರಿಸ್ಕ್ ತಗೋಬೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ, ಬೆಟರ್ ಬೇರೆ ಸಂಬಂಧ ನೋಡೋದು ಉತ್ತಮ. ಸೊ ಇದೆಲ್ಲ ಕೂಡ ನಿಮಗೆ ಅವನು ಅಡ್ಜಸ್ಟ್ ಮಾಡ್ಕೊಳ್ತಾನೆ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ? ಜಾತಕದ ಮೇಲೆ ಗೊತ್ತಾಗ್ತದೆ. ಅವನ ಮನಸ್ಸು ಹೇಗಿದೆ, ಅವನ ಬುದ್ಧಿ ಹೇಗಿದೆ. ಉಗ್ರವಾಗಿರ್ಲಿಕ್ಕೆ ಏನಾದರೂ ಕುಜ, ರಾಹು, ಸೂರ್ಯ ಇವರ ಪ್ರಭಾವ ಏನಾದರೂ ಸಪ್ತಮದ ಮೇಲೆ ಇದೆಯಾ? ಕುಜ ಆಗಲಿ, ರಾಹು ಆಗಲಿ, ಆಮೇಲೆ ಸೂರ್ಯ ಆಗಲಿ, ಸಪ್ತಮದ ಮೇಲೆ ಸಂಬಂಧ ಬಂದರೆ, ಸಪ್ತಮ ಸ್ಥಾನದಲ್ಲಿ ಇರೋದಾಗಲಿ, ಸಂಬಂಧ ಸಪ್ತಮಾಧಿಪತಿ ಜೊತೆ ಇರೋದಾಗಲಿ ಬಂದಾಗ ಅವರು ಕಾಂಪ್ರಮೈಸ್ ಆಗೋದು ಕಷ್ಟ. ಬುಧ ಇದ್ರೆ ಅದು ಕೂಡ ಒಂದು ರೀತಿ ಕಷ್ಟ. ಕಾಂಪ್ರಮೈಸ್ ಆದಾಗ ಕಾಣ್ತಾರೆ, ಆದರೆ ಕಾಂಪ್ರಮೈಸ್ ಆಗಲ್ಲ, ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ಇದೆಲ್ಲ ನಾವು ಮುಂಚಿತವಾಗಿ ನೋಡ್ಕೊಳ್ಳೋದಕ್ಕೆ ಉಪಯೋಗ. ಖಂಡಿತ ನಾವು ನೋಡಿ ಭಾಳ ಜನಕ್ಕೆ ಪ್ರಶ್ನೆ ಕೇಳ್ತಾರೆ, ಮದುವೆ ಮಾಡ್ಕೋಬೇಕಾದ್ರೆ ಜಾತಕ ನೋಡ್ಬೇಕೇನ್ರಿ ಅಂತ ಕೇಳ್ತಾರೆ. ಎಲ್ಲಿ ಕೂಡ ಮ್ಯಾಂಡೇಟರಿಯಾಗಿ ನೋಡಲೇಬೇಕು ಅಂತ ಎಲ್ಲಿ ಹೇಳಿಲ್ಲ. ಸಮಾಜದ ಹಿತಕ್ಕಾಗಿ ನಮ್ಮ ಹಿರಿಯರು ನೋಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ರು. ಟೀಕೆ ಮಾಡೋದುಂಟು, ವಿವಾಹ ಒಂಥರ ಡಿಬೇಟ್ ಥರ. ಮುಸ್ಲಿಮ್ಸ್ ಎಲ್ಲ ನೋಡ್ಕೊಳ್ತಾರ, ಕ್ರಿಶ್ಚಿಯನ್ಸ್ ಎಲ್ಲ ನೋಡ್ಕೊಳ್ತಾರ, ಅವರೆಲ್ಲ ಚೆನ್ನಾಗಿಲ್ವಾ? ನಾವೆಲ್ಲ ನೋಡಿಕೊಂಡು ನಾವ್ಯಾಕೆ ಹೊಂಡಕ್ಕೆ ಬಿಡ್ತಾ ಇದ್ದೇವೆ? ಎಲ್ಲ ನೋಡ್ಕೊಳ್ಳೋದೇ ಇರೋದು ಮುಖ್ಯ ಅಲ್ಲ, ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು ಮುಖ್ಯ. ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ. ನಮ್ಮಲ್ಲಿ ಕೂಡ ಯಾರು ಈ ರೀತಿ ಪ್ರಶ್ನೆ ಮಾಡಿ ಚೆನ್ನಾಗಿದ್ರು ಕೂಡ ಯಾಕೆ ಹಿಂಗೆ ಆಗ್ತಾ ಇದೆ ಅಂತಂದಾಗ
ಬರುವಂಥ ಪ್ರಶ್ನೆ ಇದು. ಹಾಗಾಗಿ ಜಾತಕದ ನೋಡಬೇಕಾ, ಅಷ್ಟಕೂಟಗಳನ್ನ ನೋಡಬೇಕಾ ಅಂತಂದರೆ ಚಾಯ್ಸ್, ನಿಮಗೆ ಚಾಯ್ಸ್ ಉಂಟು. ಮುಂಚಿತವಾಗಿ ನೀವು ತಿಳಿದುಕೊಳ್ಳಬೇಕಾದರೆ ನೋಡಿಕೊಳ್ಳಿ, ಇಲ್ಲದ್ರೆ ಬೇಡ ಅಷ್ಟೇ. ಖಂಡಿತ ಮ್ಯಾಂಡೇಟರಿಯಾಗಿ ನೋಡಬೇಕು ಅಂತಿಲ್ಲ. ಸೊ ಜ್ಯೋತಿಷ್ಯದ ವರ್ಷನ್ ಹಿಂಗೆ ಹೇಳುತ್ತೆ, ಇಟ್ಸ್ ಎ ಚಾಯ್ಸ್, ಒಂದು ಮಾರ್ಗ ಸೂಚಕ ಅಷ್ಟೇ. ಅದನ್ನು ಬಳಸಿಕೊಳ್ಳಬೇಕೋ ಬೇಡವೋ ಎಂಬುದು ನಿಮ್ಮ ಇಷ್ಟ. ಸೊ ಇಲ್ಲಿ ನಾವು ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ, ಒಂದೊಂದಾಗಿ ಹೋಗೋಣ. ಅಷ್ಟಕೂಟಗಳಲ್ಲಿ ತುಂಬ ಇದು ಜಾಸ್ತಿ ಪ್ರಯಾರಿಟಿ ಕೊಟ್ಟು ನೋಡೋದು ಬೇಕಾಗಿಲ್ಲ. ಜಾತಕ ಅಂಬುದು ತುಂಬ ಮುಖ್ಯ. ಅಷ್ಟಕೂಟಗಳಲ್ಲಿ ನಮಗೆ 8 ಕೂಟಗಳಿದೆ. ಇನ್ನು ಕೆಲವಿನ ಜನ ದ್ವಾದಶ ಕೂಟಗಳಂತ ಹೇಳ್ತಾರೆ, ಇನ್ನು ಕೆಲವಿನ ಜನ ದಶಕೂಟಗಳಂತ ಹೇಳ್ತಾರೆ. ಈ 8 ಅಲ್ಲದೆ ಇನ್ನೂ 4 ಸೇರಿಸ್ತಾರೆ. ಅದನ್ನು ನಾವು ಮತ್ತೆ ನೋಡೋಣ. ಈಗ ನಾಡಿಕೂಟ, ರಾಶಿಕೂಟ, ಗಣಕೂಟ, ಗ್ರಹಮೈತ್ರಿ, ಯೋನಿ, ತಾರೆ, ವಶ್ಯ, ವರ್ಣ, ಇಷ್ಟು ಕೂಟಗಳ ಹೆಸರಿದೆ. ಇದು 8 ಕೂಟಗಳು. ಇದು ಪಾಯಿಂಟ್ಸ್ ವೈಸ್ ನಾವು ನೋಡಿದರೆ ನಾಡಿಕೂಟಕ್ಕೆ ಮ್ಯಾಕ್ಸಿಮಮ್ 8 ಪಾಯಿಂಟ್, ರಾಶಿಕೂಟಕ್ಕೆ ಒಂದು ಕಡಿಮೆ, ಗಣಕೂಟಕ್ಕೆ ಇನ್ನೊಂದು ಕಡಿಮೆ, ಗ್ರಹಮೈತ್ರಿಗೆ ಒಂದು ಕಡಿಮೆ, ಹಾಗೆ ಡಿಸೆಂಡಿಂಗ್ ಆರ್ಡರ್ಲಿ ಒಂದೊಂದು ಕಡಿಮೆ ಆಗ್ತಾ ಬರುತ್ತೆ. ನಾಡಿಗೆ 8, ರಾಶಿಗೆ 7, ಗಣಕ್ಕೆ 6, ಗ್ರಹಮೈತ್ರಿಗೆ 5, ಯೋನಿಕೂಟಕ್ಕೆ 4, ತಾರಾಕೂಟಕ್ಕೆ 3, ವಶ್ಯಕೂಟಕ್ಕೆ 2, ವರ್ಣಕೂಟಕ್ಕೆ 1. ಇದು ಅರ್ಥ ಮಾಡಿಕೊಳ್ಬೇಕಾದೇನಂತಂದರೆ ಕಲಿಯುಗದಲ್ಲಿ ಈ ಸಿಸ್ಟಮ್ ಅಷ್ಟೇ. ಕಲಿಯುಗದಲ್ಲಿ ವರ್ಣಕ್ಕೆ ಲಾಸ್ಟ್ ಪ್ರಯಾರಿಟಿ ಕೊಡ್ತೇವೆ, ಆದರೆ ಸತ್ಯಯುಗದಲ್ಲಿ ಅಥವಾ ಧರ್ಮಕ್ಕೆ ಪ್ರಯಾರಿಟಿ, ವರ್ಣಕ್ಕೆ ಪ್ರಯಾರಿಟಿ, ಸ್ವಭಾವಕ್ಕೆ ಪ್ರಯಾರಿಟಿ ಕೊಡುವಂಥ ಕಾಲದಲ್ಲಿ ವರ್ಣಕೂಟಕ್ಕೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಕೊಡ್ತಾ ಇದ್ರು. ಅದು ವರ್ಣ ಮ್ಯಾಚ್ ಆಗದೇ ಇದ್ರೆ ಮದುವೆ ಮುಂದೆ ಹೋಗೋಂಗಿಲ್ಲ. ಯಾವ ಕಡೆ ಬ್ರಹ್ಮ ವಿವಾಹ, ಆರ್ಷ ವಿವಾಹ, ಇದರಲ್ಲೆಲ್ಲ ಕೂಡ ಬ್ರಹ್ಮ ದೈವ ವಿವಾಹದಲ್ಲಿ ವರ್ಣ ತುಂಬ ಇಂಪಾರ್ಟೆಂಟ್. ಇನ್ನು ಆರ್ಷ ವಿವಾಹ ಇದರಲ್ಲಿ ನಿಮಗೆ ಗಣಕೂಟ ತುಂಬ ಇಂಪಾರ್ಟೆಂಟ್. ಪ್ರಾಜಾಪತ್ಯ ವಿವಾಹಕ್ಕೆ ಬಂದ ಕಾಲಕ್ಕೆ ಗ್ರಹಮೈತ್ರಿ ಯೋನಿಕೂಟ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ರಾಕ್ಷಸ, ಗಾಂಧರ್ವ ಇದೆಲ್ಲ ಹೋದಾಗ ನಮಗೆ ಬೇರೆ ಬೇರೆ ಕೂಟಗಳ ಪ್ರಯಾರಿಟಿ ಆಗುತ್ತೆ. ಕನಿಷ್ಠ ಪಕ್ಷ ಶರೀರ ಸಹಕಾರ ಮಾಡಬೇಕು. ನಾಡಿ ಪ್ರಯಾರಿಟಿ ಆಗ್ತದೆ, ಯಾಕಂದ್ರೆ ನಮಗೆ ಹೊಸ ಸಂಬಂಧಗಳು ನೋಡ್ತೇವೆ. ನಾವು ಹಳೆಯ ಸಂಬಂಧಗಳು ಗೊತ್ತಿದ್ದವ್ರನ್ನ ನಾವು ನೋಡಲ್ಲ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎಲ್ಲ ಗೊತ್ತಿದ್ದಂಥ ಸಂಬಂಧಗಳು ನಾವು ನೋಡಲ್ಲ, ಹೊಸ ಸಂಬಂಧಗಳೇ ನೋಡ್ತೇವೆ. ಆದ ಕಾರಣ ನಾಡಿಕೂಟ ಪ್ರಯಾರಿಟಿ ನೋಡ್ತೇವೆ. ಸೊ ಹಾಗಾಗಿ ಒಂದೊಂದು ಕಾಲದಲ್ಲಿ ಒಂದೊಂದು ಪ್ರಯಾರಿಟಿಯನ್ನು ಕೊಡ್ತೇವೆ, ಸೇಮ್ ಫಿಕ್ಸ್ಡ್ ಇರಲ್ಲ. ಅದಕ್ಕೆ ತತ್ವ ತಿಳ್ಕೊಂಡ್ರೆ ಯಾವ ಕಾಲಕ್ಕೆ ಯಾವುದು ಪ್ರಧಾನ ಅಂತ ಅಂಬೋದು ತಿಳ್ಕೊಂಡು ಅದಕ್ಕೆ ನಾವು ಮೇಯ್ನ್ ಚೆನ್ನಾಗಿದ್ರೆ ನಾವು ಮುಂದುವರಿಬೋದು. ಸೊ ಇದು ಈ ಕೂಟಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ನಾಡಿಕೂಟ ಅಂದರೆ ಏನು? ನಾಡಿಕೂಟ ಅಂತಂದರೆ ದೇಹದ ನಿರ್ಮಾಣ, ಆರೋಗ್ಯ ಸ್ವಭಾವ, ಸಂತಾನ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋದು. ನಾವಿದು ಮೆಡಿಕಲಲ್ಲಿ ಬರುತ್ತೆ ಹೆಚ್ಚು. ವೈದ್ಯ ಜ್ಯೋತಿಷ್ಯದಲ್ಲಿ ಇದರ ಬಳಕೆ ಇತ್ತು, ಈಗ ವೈದ್ಯ ಜ್ಯೋತಿಷ್ಯ ಬಳಕೆ ಇಲ್ಲ. ನಮಗೆ ಪ್ರಾಚೀನ ವೈದ್ಯ ಜ್ಯೋತಿಷ್ಯ ಇದ್ದಿದ್ರೆ ನಿಜವಾಗಿ ನಾಡಿ ಫಂಕ್ಷನಾಲಿಟಿ ಹೇಗಿರುತ್ತೆ, ಒಬ್ಬರ ನಾಡಿ ಇನ್ನೊಬ್ಬರಿಗೆ ಹೊಂದಾಣಿಕೆ ಹೇಗಾಗಕ್ಕೆ, ಒಂದು ಮಗು ನಿರ್ಮಾಣ ಆಗಬೇಕಾದ್ರೆ ತಂದೆ ತಾಯಿಯ ನಾಡಿಗಳೆರಡೂ ಸಪೋರ್ಟ್ ಮಾಡಬೇಕು, ಇಲ್ಲದ್ರೆ ಒಳ್ಳೆ ಮಗು ನಿರ್ಮಾಣ ಆಗಲ್ಲ. ಅದೇ ರೀತಿ ಕೆಲವಿನ ಸಾಂಕ್ರಾಮಿಕ ರೋಗಗಳು, ಗಂಡ ಹೆಂಡತಿಯರ ಮಧ್ಯೆ ಬರುವಂಥ ರೋಗಗಳಿಗೂ ಕೂಡ ಅವರಿಬ್ಬರ ಶರೀರ ಸಹಕಾರ ಮಾಡಬೇಕು. ಮಾಡದೇ ಇದ್ದಾಗ ಏನಾಗುತ್ತೆ, ಡಿಫ್ರೆಂಟ್ ಆಗ್ತದೆ. ಅದು ಮನಸ್ಸಿನ ಮೇಲೆ ಪ್ರಭಾವ ಆಗ್ತದೆ, ತುಂಬ ಸ್ಟ್ರೆಸ್ಫುಲ್, ಆರೋಗ್ಯ ತೊಂದರೆ ಆಗುವಂಥ ಸಂಭಾವನೆ ಉಂಟು. ಹಾಗಾಗಿ ದೇಹದ ಹೊಂದಾಣಿಕೆ ಇದೆಯಾ ಇಲ್ವಾ ಅಂತಂಬುದಕ್ಕೆ ನಾಡಿಕೂಟ ಪ್ರಧಾನವಾಗಿ ನೋಡ್ತೇವೆ. ಆರೋಗ್ಯದ ಸ್ವಭಾವ, ಸಂತಾನ ಸಂಬಂಧ, ಇಬ್ಬರ ಜೀವಶಕ್ತಿ ಸೇರಿಕೊಂಡಾಗ ಆರೋಗ್ಯಕರ ಕುಟುಂಬ ಸಾಧ್ಯವಾಗುತ್ತೆ. ಅದಕ್ಕೆ ನಾವು ನಾಡಿಕೂಟ ನೋಡ್ತೇವೆ. ಆರೋಗ್ಯ, ಇಬ್ಬರ ದೇಹ ನಿರ್ಮಾಣ, ಪರಸ್ಪರ ಘರ್ಷಣೆ ಆಗ್ತಾ ಇದೆಯಾ, ಮಕ್ಕಳ ವಿಷಯದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಇಬ್ಬರ ನಡೆ ಸಹಜವಾದಂಥ ಸಮನ್ವಯ ಇದೆಯಾ ಅಂತ ನಾವು ನೋಡ್ತೇವೆ. ಇದರಲ್ಲಿ 3 ಥರ ನಾಡಿಯಾಗಿ ಡಿವೈಡ್ ಮಾಡ್ತೇವೆ. ಆ ನಕ್ಷತ್ರಗಳ ಹುಟ್ಟಿದಂಥ ನಕ್ಷತ್ರಗಳ ಬೇಸ್ ಮೇಲೆ ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ. ಇದ್ರ ಡೆಫಿನೇಷನ್ ಎಕ್ಸಾಕ್ಟ್ಲಿ ನಮಗೆ ಬೇಕು. ಆದಿನಾಡಿ ಅಂತ ಯಾಕಂತೇವೆ ಅಂತಂದರೆ ನಾವು ಸ್ವಲ್ಪ ವೈದ್ಯ ಜ್ಯೋತಿಷ್ಯಕ್ಕೆ ನೋಡಬೇಕು, ಬಟ್ ಇವಾಗ ನಮಗೆ ಅದು ಅಪ್ರಸ್ತುತ. ಬಟ್ ನಾಡಿಗಳ ಹೆಸರು ಮಾತ್ರ ನೆನಪಿಟ್ಕೊಳ್ಳಿ. ಸೊ ನಿಯಮ ಏನಂತಂದರೆ, ಇದಕ್ಕೆ ಮದುವೆ ಹೊಂದಾಣಿಕೆ ಆಗಬೇಕಾದರೆ ಒಂದೇ ನಾಡಿ ಆಗಬಾರದು, ಏಕನಾಡಿ ಆಗಬಾರದು. ಇಬ್ಬರದು ಕೂಡ ಡಿಫ್ರೆಂಟ್ ನಾಡಿಗಳಾಗಿರಬೇಕು.
ಸೊ ಹಾಗಾಗಿ ಏಕನಾಡಿ ಆಗಬಾರ್ದು. ಸೊ ಹಾಗಾಗಿ ನಾವಿದನ್ನು ವಿಭಿನ್ನ ನಾಡಿಗಳಿದ್ರೆ ದೋಷ ಇಲ್ಲ, ನಾವು ಅವಾಗ 8 ಪಾಯಿಂಟ್ ಕೊಡ್ತೇವೆ. ಒಂದೇ ನಾಡಿ ಆಗಿದ್ದರೆ ಅದಕ್ಕೆ 0 ಪಾಯಿಂಟ್ಸ್ ಕೊಡ್ತೇವೆ, ಯಾವ ಥರದ ಇದಿಲ್ಲ. ಸೊ ಹಾಗಾಗಿ ಮೆಜಾರಿಟಿ ಪಾಯಿಂಟ್ಸ್ ಬರೋದು ಇಲ್ಲೇ. ಸೊ ಅತ್ಯಂತ ಪ್ರಮುಖವಾದದ್ದು, ಅತಿ ಹೆಚ್ಚು ಪಾಯಿಂಟ್ಗಳು ವಿವಾಹದ ಮೇಲೆ ಬಲವಾದಂಥ ಪ್ರಭಾವ ತೋರಿಸುತ್ತೆ. ಸೊ ನಾಡಿ ಕೂಟವನ್ನು ನಾವು ಪ್ರಯಾರಿಟಿ ಕೊಡ್ತೇವೆ, ಹೊಂದಾಣಿಕೆಯಲ್ಲ ಮಾತ್ರ. ಇದರಲ್ಲಿ ಎಕ್ಸೆಪ್ಷನ್ಸ್ ಕೂಡ ಉಂಟು. ಸೊ ಇನ್ ಕೇಸ್ ಒಂದೇ ನಕ್ಷತ್ರ ಆಗಿದೆ ಅಂತ ಅಂದ್ಕೊಳ್ಳಿ, ಅವಾಗೇನಾಗುತ್ತೆ, ಒಂದೇ ನಾಡಿ ಬರುತ್ತಲ್ವ, ಅವಾಗೇನು ಮಾಡಬೇಕು? ಹಿಂದಿನ ಕಾಲದಲ್ಲಿ ಸ್ವಂತದಲ್ಲೇ ಮದುವೆ ಮಾಡ್ಕೊಳ್ತಿದ್ರು. ಆದ ಕಾರಣ ಕೆಲವೊಂದು ಈ ನಾಡಿಗಳನ್ನು ಪರ್ಟಿಕ್ಯುಲರ್ ನೋಡ್ತಿದ್ರು. ನಮ್ಮ ಪ್ರಾಜಾಪತ್ಯ ವಿವಾಹದ ಕಾಲದಲ್ಲಿ ನೋಡ್ತಿದ್ರು. ಆದ ಕಾರಣ ಅದಕ್ಕೆ ಪ್ರಯಾರಿಟಿ ತಗೊಳ್ತಿದ್ರು, ಒಂದೇ ನಾಡಿ ಆಗಬಾರದು ಅಂತ. ಇವತ್ತು ನಾವು ಬೇರೆ ಬೇರೆ ಸಂಬಂಧಗಳನ್ನು ಮಾಡ್ತಿದ್ದೇವೆ, ಸ್ವಂತದಲ್ಲಿ ನಾವು ಮಾಡಿಕೊಳ್ತಾ ಇಲ್ಲ. ಸೊ ಹಾಗಾಗಿ ಎಕ್ಸೆಪ್ಷನ್ ಆಗಿ ನಾವೇನು ಮಾಡ್ಬೋದು, ಅಂಶನಾಡಿಯನ್ನು ನೋಡ್ಬೋದು. ಈಗ ನಮಗೆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ನಾಡಿ ಇದಲ್ವ, ಅದೇ ಥರ ಒಂದೊಂದು ರಾಶಿಗೆ ಕೂಡ ಒಂದೊಂದು ನಾಡಿ ಉಂಟು. ಸೊ ಅದನ್ನು ನಾವು ಯಾವ ರೀತಿ ನೋಡಬೇಕು ಅಂತ ನೋಡೋಣ. ಸೊ ನಿಮಗೆ ಆಲ್ರೆಡಿ ನಾನು ನನ್ನ ವೆಬ್ಸೈಟ್ ಪೇಜ್ ಕೊಟ್ಟಿದ್ದೇನೆ, ಅದರಲ್ಲೇ ನಿಮಗೆ ಎಕ್ಸ್ಪ್ಲನೇಷನ್ ರೀತಿಯಲ್ಲಿ ಇದು ಇದೆ. ಸೊ ಹಾಗಾಗಿ ನಾನು ನಂದು ಓಪನ್ ಮಾಡ್ತೇನೆ ಸೈಟನ್ನು, ವೈಶ್ವಾನರ/ಜಾತಕ.html. ಇದು ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಬರುತ್ತೆ. ಇದರಲ್ಲಿ ಈ ಮ್ಯಾಚ್ ಅಂತಿದೆ, ಇದಕ್ಕೆ ಹೋಗಿ ಇದರಲ್ಲಿ ನೀವು ಎಜುಕೇಷನ್ ಪರವಾಗಿ ಬೇಕು ಅಂತಂದರೆ ಕೆಳಗೆ ಡಿಟೇಲ್ಡ್ ಅಂತಿದೆ, ಇದು ನಿಮಗೆ ಹೇಳಿಸಿಕೊಡುತ್ತೆ. ಒಂದು ಮುಖ್ಯ ಗಮನ ಇಟ್ಕೋಬೇಕು, ಈ ವೆಬ್ಸೈಟ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಮಾತ್ರ. ನೀವು ರಿಯಲ್ ಟೈಮ್ ಡೆವಲಪ್ಮೆಂಟಲ್ಲಿ ರಿಯಲ್ ಟೈಮ್ ಯಾರಿಗಾನ ಜಾತಕ ಹೇಳಬೇಕು ಅಂತಂದಾಗ ಇದರ ಮೇಲೆ ಅಷ್ಟು ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಾನು ಆ್ಯಕ್ಯುರಸಿ ಚೆಕ್ ಮಾಡಲಿಲ್ಲ, ಬಟ್ ಆ್ಯಕ್ಯುರಸಿ ಮಿನಿಮಮ್ ಚೆಕ್ ಮಾಡಿದ್ದೇನೆ. ಎಕ್ಸಾಕ್ಟ್ಲಿ ಕರೆಕ್ಟಾಗಿ ಬರುತ್ತಾ, ನಕ್ಷತ್ರ ಇಷ್ಟು ಡಿಗ್ರಿಯಲ್ಲಿ ಬರುತ್ತಾ, ತಿಥಿ ಸಮನ್ವಯ ಆಗಿದೆ, ಯಾವುದೋ ಒಂದು ಸ್ಟ್ಯಾಂಡರ್ಡನ್ನು ಕಂಪೇರ್ ಮಾಡಿಕೊಂಡು ಮಾಡಿದ್ದಲ್ಲ. ಎಲ್ಲ ಸಾಫ್ಟ್ವೇರ್ ಜೊತೆ ಇದೊಂದು ಸಾಫ್ಟ್ವೇರ್ ಅಷ್ಟೆ. ಮೇ ಬಿ ಮೈನರ್ 1 degrees to 1.5 degree ಡಿಫ್ರೆನ್ಸ್ ಇರ್ಬೋದು, ಬಿಲೋ 1 degree ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಆ್ಯಕ್ಯುರಸಿ ವೈಸ್ ಬೇಕು ಅಂತಂದರೆ ನೀವು ಇದನ್ನು ಸ್ವಲ್ಪ R&D ಮಾಡಬೇಕು. ನಾನು ಮಾಡಿಲ್ಲ, ಓನ್ಲಿ ಜನರಲ್ ಪರ್ಪಸ್. ಎಲ್ಲರೂ ಹೇಗೆ ಆ್ಯಪ್ಸ್ನ ಬಳಸ್ತಾರೋ ಅದೇ ರೀತಿ ಆ್ಯಪ್ ಇರುತ್ತೆ. ಬಟ್ ಮೋರ್ ಓವರ್ ಇದು ಓನ್ಲಿ ಎಜುಕೇಷನಲ್ ಪರ್ಪಸ್, ತಿಳ್ಕೊಳ್ಳಿಕ್ಕೆ ಜಾಸ್ತಿ ಹೆಲ್ಪ್ ಆಗ್ತದೆ. ಆ ಬೇಸ್ ಮೇಲೆ ಮಾಡಿದಾಗಿದೆ. ಮುಂದೆ ಏನಾದರೂ ನಾವು ಇಂಟಗ್ರೇಷನ್, ವಿದ್ಯಾರ್ಥಿಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಮುಂದೆ ಏನಾದರೂ ಹೊಸ ಲಾಜಿಕ್ಸ್ ಇಂಟಗ್ರೇಟ್ ಮಾಡಬೇಕಾದ್ರೆ ಅದಕ್ಕೆ ಈ ಆ್ಯಪ್ ಎಂಬುದು ಬೇಸ್ ಆಗುತ್ತೆ. ಆ ಉದ್ದೇಶಕ್ಕಾಗಲಿ ಇದು ಕಮರ್ಷಿಯಲ್ ಅಥವಾ ಪ್ರೊಡಕ್ಷನ್ ಡೆವಲಪ್ಮೆಂಟಿಗೆ ಬಳಸಬೇಡಿ. ಅದಕ್ಕೆ ನಿಮಗೆ ಯಾವ ಸಾಫ್ಟ್ವೇರ್ ನಿಮಗೆ ಕರೆಕ್ಟಾಗಿದೆ ಅಂತ ನಿಮಗೆ ಭಾವನೆ ಬರುತ್ತೆ ಅದನ್ನು ಬಳಸಿ, ಇದನ್ನೇ ಬಳಸಬೇಕು ಅಂತ ಏನೂ ಇಲ್ಲ. ಓಕೆ, ಇಲ್ಲಿ ನಿಮಗೆ ರಿಸಲ್ಟ್ ಎಂಬುದು ಬಂದಾಗ ಅಲ್ಲಿ ಡೀಟೇಲ್ಡ್ ಅಂತಿದೆ ನೋಡಿ, ಇದನ್ನು ಪ್ರೆಸ್ ಮಾಡಿ. ಇದು ನಿಮಗೆ ಅಷ್ಟಕೂಟಗಳನ್ನು ಕಂಪ್ಲೀಟಾಗಿ ಹೇಳ್ಕೊಡುತ್ತೆ ಏನಾಗಿದೆ ಅಂತ. ಸೊ ಇಲ್ಲಿ ನೋಡಿ, ಜನರಲ್ ರೂಲ್ 18ಕ್ಕಂತಲೂ ಅಟ್ಲೀಸ್ಟ್ 18 ಆದರೂ ಬರಬೇಕು, ಅದಕ್ಕಿಂತಲೂ ಮೇಲೆ ಬಂದರೆ ಒಳ್ಳೆಯದು. ಸೊ ನಾಡಿ ಕೂಟಕ್ಕೆ 8 ಪಾಯಿಂಟ್ ಇದೆ, ಹೆಲ್ತ್ ಆ್ಯಂಡ್ ಪ್ರೋಜನಿ. ಭಕೂಟ ಅಥವಾ ರಾಶಿಕೂಟ ಅಂತೀವಿ 7 ಪಾಯಿಂಟ್ ಇದೆ, ವೆಲ್ತ್ ಆ್ಯಂಡ್ ಲವ್. ಘನಕೂಟ 6 ಪಾಯಿಂಟ್ ಇದೆ, ನ್ಯಾಚುರಲ್ ಆ್ಯಂಡ್ ಟೆಂಪರ್ಮೆಂಟ್. ಗ್ರಹಮೈತ್ರ ಮೆಂಟಲ್ ಕಂಪ್ಯಾಟಬಿಲಿಟಿ. ಯೋನಿ ಫಿಸಿಕಲ್ ಕಂಪ್ಯಾಟಬಿಲಿಟಿ ಅಥವಾ ಇಂಟರ್ಕೋರ್ಸ್, ಸೆಕ್ಷುವಲ್ ಲೈಫ್ ಇವರಿಬ್ಬರ ಮಧ್ಯೆ ಹೇಗಿರುತ್ತೆ, ದಾಂಪತ್ಯ ಜೀವನ, ಯೋನಿಕೂಟ ಹೇಳುತ್ತೆ. ತಾರಾಕೂಟ ಡೆಸ್ಟಿನಿ ಆ್ಯಂಡ್ ಹೆಲ್ತ್. ವಶ್ಯಕೂಟ ಇನ್ಫ್ಲೂಯೆನ್ಸ್ ಕಂಟ್ರೋಲ್, ಒಬ್ಬರ ಕಂಟ್ರೋಲ್ ಒಬ್ಬರು ಇರಬೇಕಾ, ಕಂಟ್ರೋಲ್ ಆಗಿರ್ತಾನ ಇಲ್ವ ಅಂತಂಬುದು ತಿಳಿಸುತ್ತೆ. ವರ್ಣಕೂಟ ಸ್ಪಿರಿಚುವಲ್ ಲೆವೆಲ್, ಸೊ ಅವನವನ ಸ್ವಭಾವದ ರೀತಿಯ ಹೇಗೆ ರಿಯಾಕ್ಟ್ ಆಗ್ತಾನೆ, ಇದು ಕಡಿಮೆ ಇವತ್ತಿನ ಪ್ರಯಾರಿಟಿ. ಸೊ ಈ ರೀತಿ ನಾವು ನೋಡ್ತೇವೆ. ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಥರ ನಿಮಗೆ ಕಾಣುತ್ತೆ. ಸೊ ಮೊದಲು ನಾಡಿಕೂಟವನ್ನು ನೋಡೋಣ. ಸೊ ಫರ್ಗೆಟ್ ಅಬೌಟ್ ವ್ಯಾಲ್ಯೂಸ್. ಸೊ ನಾಡಿಕೂಟದಲ್ಲಿ ನಿಮಗೆ ನಾಡಿ ಟೇಬಲ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಸೊ ಒಂದೊಂದು ನಕ್ಷತ್ರ ಯಾವ ನಾಡಿ ಇರುತ್ತೆ. ಅಶ್ವಿನಿ ಆದಿನಾಡಿ, ಭರಣಿ ಮಧ್ಯನಾಡಿ, ಕೃತಿಕ ಅಂತ್ಯನಾಡಿ, ರೋಹಿಣಿ ಆದಿನಾಡಿ. ಈ ರೀತಿ ಆದಿನಾಡಿ ಅಂತ್ಯನಾಡಿ ನಿಮಗೆ ಈ ರೀತಿ ಡೀಟೇಲ್ಸ್ ಸಿಗತ್ತೆ. ಆಮೇಲೆ ನಾನು ಹೇಳಿದೆ, ಇನ್ ಕೇಸ್ ಎಕ್ಸೆಪ್ಷನ್ ಸೇಮ್ ಒಂದೇ ನಾಡಿ ಬಂತು ಅಂತ ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು. ಸಪೋಸ್ ನಾನು ನಕ್ಷತ್ರಗಳ ಬೇಸ್ ಮೇಲೆ ಮಾಡೋಣ. ಮ್ಯಾನ್ಯುವಲ್ ಎಂಟ್ರಿ, ಅಶ್ವಿನಿ ನಕ್ಷತ್ರ 1ನೇ ಪಾದ, ಅಶ್ವಿನಿ ನಕ್ಷತ್ರ 1ನೇ ಪಾದ, ಎರಡೂ ಒಂದೇ ಕೂಟತೆ. ನಾಡಿ ಕೂಟ ಏನಾಗುತ್ತೆ, 0 ಆಗ್ತದೆ, ಯಾಕೆಂದರೆ ಇಬ್ಬರದು ಕೂಡ ಆದಿನಾಡಿಯೇ ಆಗಿದೆ. ಆವಾಗ ನಾವೇನು ಮಾಡ್ತೇವೆ, ಅಟ್ಲೀಸ್ಟ್ ಅಂಶನಾಡಿಯನ್ನು ನೋಡ್ತೇವೆ. ಆದಿನಾಡಿ ಅಂತಂದರೆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ನಾಡಿಯನ್ನು ಅಸೈನ್ ಮಾಡಲಾಗುತ್ತೆ.
ಅಂಶನಾಡಿ ಅಂತಂದ್ರೆ ಒಂದೊಂದು ನಕ್ಷತ್ರಕ್ಕೂ 4 ಪಾದ ಅಲ್ವಾ, 4 ಪಾದಕ್ಕೂ ಸಪ್ರೇಟ್ ನಾಡಿ ಅಸೈನ್ ಆಗಿರುತ್ತೆ. ಅಂದ್ರೆ 108 ಪಾದಕ್ಕೆ 108 ನಾಡಿಗಳ ಬೈಫ್ರಿಕೇಶನ್ ಇರುತ್ತೆ. ಇಲ್ಲಿ ನಿಮಗೆ ಅಂಶನಾಡಿ ಟೇಬಲ್ ಅಂತಿದೆ. ಈ ಟೇಬಲ್ ನೀವು ಕ್ಲಿಕ್ ಮಾಡಿದ್ರೆ ಒಂದೊಂದು ನಕ್ಷತ್ರಕ್ಕೂ ಯಾವ ಪಾದ ನೋಡಿ. ಸೊ ಅಶ್ವಿನಿ ನಕ್ಷತ್ರ 1ನೇ ಪಾದಕ್ಕೆ ಆದಿನಾಡಿ, 2ನೇ ಪಾದಕ್ಕೆ ಮಧ್ಯನಾಡಿ, 3ನೇ ಪಾದಕ್ಕೆ ಅಂತ್ಯನಾಡಿ, 4ನೇ ಪಾದಕ್ಕೆ ಮತ್ತೆ ಅಂತ್ಯನಾಡಿ, ಈ ರೀತಿ ಬೈಫರ್ಕೇಶನ್ ಇರುತ್ತೆ. ಹೀಗೆ 108 ಪಾದಗಳಿಗೆ 108 ನಾಡಿಗಳು ಈ ಟೇಬಲ್ನಲ್ಲಿ ನಿಮಗೆ ಸಿಗತ್ತೆ. ನೀವು ರೆಫರ್ ಮಾಡ್ಕೋಬಹುದು. ಇನ್ ಕೇಸ್ ಯಾವಾಗ ಬಳಸ್ತೇವೆ ಇದು, ಇನ್ ಕೇಸ್ ನಾಡಿ ಒಂದೇ ಆದರೆ ಆವಾಗ ಎಕ್ಸೆಪ್ಷನ್ಸ್ ಅಲ್ಲಿ ಇಲ್ಲಿ ಬಳಸಿ. ಸೊ ಈ ಟೇಬಲ್ ಅಲ್ಲಿ ನಾನು ಎಕ್ಸೆಪ್ಷನ್ ಇಂಟಗ್ರೇಟ್ ಮಾಡಿದ್ದೇನೆ ನೋಡಿ. ಈಗ ಅಶ್ವಿನಿ ಅಲ್ವಾ, ನಾನು 2ನೇ ಪಾದ ಕೊಡ್ತೇನೆ. ಸೊ ಈಗ ಬಂದು ನೋಡಿ, ನಾಡಿ ಕೂಟ ನಿಮಗೆ 0 ಬರುತ್ತೆ. ಸೊ ನೋಡಿ, ಅಪ್ಲೈ ದ ರೂಲ್. ಇಫ್ ಬೋತ್ ನಾಡೀಸ್ ಆರ್ ಸೇಮ್ 0 ಪಾಯಿಂಟ್ಸ್, ಇಫ್ ಡಿಫರೆಂಟ್ 8 ಪಾಯಿಂಟ್ಸ್. ಸೊ ಈ ಕೇಸಲ್ಲಿ ಬೋತ್ ಆರ್ ಇನ್ ಆದಿನಾಡಿ. ಸೊ ನಾಡಿ ದೋಷ ಇಲ್ಲಿ ಸೊ ನಾಡಿ ದೋಷ ಅಪ್ಲೈಸ್. ಸೊ ನಾಡಿ ದೋಷ ಇದೆ. ಸೊ ಎಕ್ಸೆಪ್ಷನ್ ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ವೆನ್ ಅ ನಾಡಿ ಕೂಟ ಬಿಕಮ್ಸ್ 0, ವಿ ಆಲ್ಸೋ ಚೆಕ್ ದಿ ಪಾದ ಬೇಸ್ಡ್ ಅಂಶನಾಡಿ. ಆ ಪಾದ ಬೇಸ್ ನೋಡ್ರಿ, ಪಾದ 1ಕ್ಕೆ ಆದಿ ಬರುತ್ತೆ, ಪಾದ 2ಗೆ ಮಧ್ಯನಾಡಿ ಬರುತ್ತೆ. ಎಕ್ಸೆಪ್ಷನ್ ಫೌಂಡ್. ಇನ್ ಕೇಸ್ ಏನಾದರೂ ಎಕ್ಸೆಪ್ಷನ್ ಇದೆ ಇಲ್ಲಿ ಫೌಂಡ್ ಅಂತ ತೋರಿಸುತ್ತೆ. ಅಂಶನಾಡೀಸ್ ಆರ್ ಡಿಫರೆಂಟ್, ಸೊ ದಿಸ್ ಈಸ್ ನೋಟೆಡ್ ಆಸ್ ಎನ್ ಎಕ್ಸೆಪ್ಷನ್. ಆದರೆ ಇದಕ್ಕೇನು ಪಾಯಿಂಟ್ಸ್ ಏನು ಆ್ಯಡ್ ಮಾಡಲ್ಲ. ಪಾಯಿಂಟ್ಸ್ ಆ್ಯಡ್ ಮಾಡಿ ಮತ್ತೆ ಗೊಂದಲ ಮಾಡ್ಕೋಬೇಡಿ. ಯಾಕೆಂದ್ರೆ ಮತ್ತೆ ನಾವು 8 ಪಾಯಿಂಟ್ ಆ್ಯಡ್ ಮಾಡಿಬಿಟ್ಟಿವಿ ಅನ್ಕೊಳ್ಳಿ, ಅವರು ಚೆನ್ನಾಗಿದೆ ಅಂತ ಹೋಗ್ತಾರೆ, ಅವ್ರ ಅಂಶನಾಡಿ ಇದೆಲ್ಲ ಅವ್ರು ಹೇಳಲ್ಲ. ಇಲ್ಲ ರೀ, ನಮ್ಮ ಜ್ಯೋತಿಷ್ಯ 8.0 ಬರುತ್ತೆ ಅಂತ ಹೇಳಿದ್ದಾರೆ, ನಿಮ್ಮ ಜ್ಯೋತಿಷ್ಯ 8 ಪಾಯಿಂಟ್ ಹೆಂಗ್ರಿ ಆಗ್ತಾರೆ, ನಿಮ್ಮ ಜ್ಯೋತಿಷ್ಯ ತಪ್ಪು ಅಂತ ಹೇಳ್ತಾರೆ. ಅವಾಗ ಕನ್ಫ್ಯೂಸ್ ಆಗ್ತದೆ. ಪಾಯಿಂಟ್ಸ್ ಯಾವುದು ಆ್ಯಡ್ ಮಾಡಬೇಡಿ, ಜಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನಾಡಿ ದೋಷ ಇಲ್ಲ, ಇಟ್ಸ್ ಆಸ್ ಅನ್ ಎಕ್ಸೆಪ್ಷನ್. ಸೊ ಇಲ್ಲಿ ಎಕ್ಸೆಪ್ಷನ್ ನೋಟ್ ಕಾಣುತ್ತೆ. ಅಂಶನಾಡಿ ಇಸ್ ಎಕ್ಸೆಪ್ಷನ್, ಸೇಮ್ ನಾಡಿ ಬಟ್ ಡಿಫರೆಂಟ್ ಪಾದ ಬೇಸ್ಡ್ ಅಂಶನಾಡೀಸ್, ದಿಸ್ ಇಸ್ ಓನ್ಲಿ ಅನ್ ಎಕ್ಸೆಪ್ಷನ್, ನಾಟ್ ಪಾಯಿಂಟ್ಸ್ ಆರ್ ನಾಟ್ ಆ್ಯಡೆಡ್. ಸೊ ಇದು ನಿಮಗೆ ಇನ್ ಕೇಸ್ ಏನಾದರೂ ಡೀಟೇಲ್ಸ್ ಹೊಡೆದ ಮೇಲೆ ಏನಾದರೂ ನೋಡಬೇಕು ಏನು ವ್ಯಾಲ್ಯೂಸ್ ಬರ್ತಾ ಇದೆ ಅಂತಂದಾಗ ನಿಮ್ಗೆ ಇದು ಹೆಲ್ಪ್ ಆಗ್ತದೆ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ಎಜುಕೇಟ್ ಮಾಡ್ತದೆ. ಓಕೆ, ಸೊ ನಿಮಗೆ ಮೇನ್ ಟೇಬಲ್ ಅಲ್ಲಿ ಕೂಡ ನಿಮ್ಗೆ ಇದೇ ಥರ ಬರುತ್ತೆ. ಮೇನ್ ಟೇಬಲ್ ಅಲ್ಲಿ ಕೂಡ ನಿಮಗೆ ಎಕ್ಸೆಪ್ಷನ್ ಇದ್ರೆ ಇಲ್ಲಿ ಎಕ್ಸೆಪ್ಷನ್ ಅಂತ ಕಾಣುತ್ತೆ. ಪ್ರಿಂಟಿಂಗ್ ಅಲ್ಲಿ ಕೂಡ ಇಲ್ಲಿ ನೀವು ಬೇಕಾದ್ರೆ ನೋಟ್ಸ್ ಅಲ್ಲಿ ಕೂಡ ಬರಿಬಹುದು. ಇದು ಓನ್ಲಿ PDF ಯಾರಿಗಾದ್ರೂ ಕಳಿಸ್ಬೇಕಾದ್ರೆ ಮಾತ್ರ. ನೆಕ್ಸ್ಟ್ ಬಕೂಟ. ಸೊ ಬಕೂಟ ಅಂತಾದ್ರೂ ಕರಿತೇವೆ, ಇಲ್ಲ ಇದನ್ನೇ ರಾಶಿಕೂಟ ಅಂತ ಕೂಡ ಕರಿತೇವೆ ಬಹಳ ಜನ. ಓಕೆ, ಸೊ ಇನ್ನು ರಾಶಿಕೂಟವನ್ನು ನಾವು ನೋಡಿದ್ರೆ ಇದು ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕವಾದಂಥ ಸಮನ್ವಯವನ್ನು ತಿಳಿಸುತ್ತೆ. ಅಂದರೆ ರಾಶಿಕೂಟದ ಮೂಲ ತಿಳಿಯೋದು ಯಾಕೆ? ಮನಸ್ಸಿನ ಹೊಂದಾಣಿಕೆ ಆಗ್ತಾ ಇದೆಯಾ, ಭಾವನಾತ್ಮಕವಾದಂಥ ಪ್ರತಿಕ್ರಿಯೆ ಹೇಗಿದೆ, ಸಂಬಂಧದ ಸ್ಥಿರತೆ ಹೇಗಿದೆ, ಇಬ್ಬರ ನಡುವೆ ಭಾವನಾತ್ಮಕವಾಗಿ ಒಗ್ಗೂಡುತನ ಹೇಗಿದೆ, ಇದು ತುಂಬ ಮುಖ್ಯ. ಪ್ರೀತಿ, ಅರ್ಥ ಮಾಡಿಕೊಳ್ಳೋದು, ಸಹನೆ, ದಿನನಿತ್ಯ ಜೀವನದ ಸಮಾಗಮ ಹೇಗಿರುತ್ತೆ, ಸಣ್ಣ ವಿಷಯಗಳು ದೊಡ್ಡ ಜಗಳ ಆಗುತ್ತೀಯಾ, ಆ ಥರ ಏನಾದರೂ ಸಂಭಾವನೆ ಉಂಟಾ, ಇದು ನಾವು ಗಣನೆ ಮಾಡ್ತೇವೆ. ಇಲ್ಲಿ ಹೇಳಲಾಗಿದೆ ನೋಡಿ. ಇದು ಒಬ್ಬೊಬ್ಬರು ಒಂದೊಂದು ರೀತಿಯಾದ ರೂಲ್ಸ್ ಇಟ್ಕೊಂಡಿದ್ದಾರೆ. ಆದರೆ ಮೆಜಾರಿಟಿ ಎಲ್ಲರೂ ಯಾವುದು ಕನ್ಸಿಡರ್ ಮಾಡ್ತಾರೆ ಅದನ್ನು ಮಾಡಿದ್ದೇನೆ, ಮೆಜಾರಿಟಿ. ಸೊ ಇದು ಏನಂತಂದರೆ, ಹುಡುಗಿ ರಾಶಿಯಿಂದ ಹುಡುಗನ ರಾಶಿ ಕೌಂಟ್ ಮಾಡಬೇಕು, ಸಂಖ್ಯೆ ಎಷ್ಟು ಬರುತ್ತೆ ಅಂತ ನೋಡಿ. ಆಮೇಲೆ ಹುಡುಗನ ರಾಶಿಯಿಂದ ಹುಡುಗಿ ರಾಶಿ ಕೌಂಟ್ ಮಾಡುತ್ತೆ. ಆ ಥರ ಕೌಂಟ್ ಮಾಡಿದಾಗ ಕಾಂಬಿನೇಷನ್ಸ್ 2, 12, ಅದನ್ನೇ ಅಂತ ದ್ವಿದ್ವಾದಶ, ಷಷ್ಟಾಷ್ಟಕ ಮತ್ತು ಪಂಚಮ ನವಮ ಆಗಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವಿನ ಜನ ಪಂಚಮ ನವಮ ಒಳ್ಳೆಯದು, ತೃತೀಯ ಏಕಾದಶ ಕೆಟ್ಟದ್ದು ಅಂತ ಹೇಳ್ತಾರೆ. ಇನ್ನು ಕೆಲವಿನ ಜನ ಅದು ಒಳ್ಳೆಯದು, ಚತುರ್ಥ ದಶಮ ಬರಬಾರ್ದು ಅಂತ. ಇದು ಡಿಫ್ರೆಂಟ್ ಒಪಿನಿಯನ್ಸ್ ಇದೆ. ಆದರೆ ಮೆಜಾರಿಟಿ ಎಲ್ಲರೂ ಒಪ್ಪಿಕೊಂಡಿರೋದು ಮಾತ್ರ ಹಾಕಿದ್ದೇನೆ. ಮತ್ತು ಇದನ್ನು ನನ್ನ ಕೇಳಬೇಡಿ, ಯಾಕೆಂದರೆ ಒಬ್ಬೊಬ್ಬರದು ಒಂದೊಂದು ರೀತಿಯಾಗಿದೆ. ಓಕೆ, ಸೊ ಇದು ಈ ರೀತಿ ಬಂದರೆ ಹೊಂದಾಣಿಕೆ ಆದರೆ 2, 12, 5, 9, 6, 8 ಒಂದು ವೇಳೆ ಬಂದರೆ ಆವಾಗ ಅದಕ್ಕೆ 0 ಪಾಯಿಂಟ್ಸ್ ಬರುತ್ತೆ, ಇಲ್ಲದ್ರೆ 7 ಪಾಯಿಂಟ್ ಬರುತ್ತೆ. ಸೊ ಹುಡುಗನಿಂದ ಹುಡುಗಿ ಕೌಂಟ್ ಮಾಡಿ, ಹುಡುಗಿಯಿಂದ ಹುಡುಗ ಕೌಂಟ್ ಮಾಡಿ. ಇಲ್ಲಿ ಈ ಕೇಸಲ್ಲಿ ಇಬ್ಬರದು ಕೂಡ ಸೇಮ್ ರಾಶಿ ಆಗಿದೆ, ಫುಲ್ ಪಾಯಿಂಟ್ಸ್ ಕೊಡಲಾಗಿದೆ. ಅದೇ ನಾವು ಚೇಂಜ್ ಮಾಡೋಣ. ಸಪೋಸ್ ಅಶ್ವಿನಿ ನಕ್ಷತ್ರ ಮೇಷರಾಶಿ, ಅದೇ ಥರ ಹುಡುಗಿ ನಕ್ಷತ್ರವನ್ನು ಉತ್ತರ ಫಲ್ಗುಣಿ ಹಸ್ತ ನಕ್ಷತ್ರ ಕೊಡೋಣ, ಕನ್ಯಾ ರಾಶಿ ಆಗ್ತದೆ. ಆವಾಗ ರಾಶಿಕೂಟವನ್ನು ನೋಡಿ ಏನಾಯಿತು, 6, 8 ಆಯಿತು, ಷಷ್ಠ
ಅತ್ಸ್ತಕ. ಇದರಲ್ಲಿ ಕೂಡ ಸಂಶಯ ಉಂಟು. ಫಸ್ಟ್ ಹುಡುಗಿಯಿಂದ ಹುಡುಗನಿಗೆ ಕೌಂಟ್ ಮಾಡಬೇಕು ಅಂತ ಒಂದು ಕೆಲವೊಂದು ಸಿಸ್ಟಮ್ ಇದೆ, ಇಲ್ಲ ಹುಡುಗನಿಂದ ಹುಡುಗಿ ಕೌಂಟ್ ಮಾಡಬೇಕು ಅಂತ ಕೆಲವೊಂದು ಸಿಸ್ಟಮ್ ಇದೆ. ಇದು ಗೊಂದಲ ಇದೆ. ಹಾಗಾಗಿ ಮೆಜಾರಿಟಿ ಯೂಸ್ ಮಾಡೋದನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಅದನ್ನು ನೀವು ಮತ್ತೆ ಸಬ್ಜೆಕ್ಟ್ ಟು ಕರೆಕ್ಷನ್, ನೀವು ಯಾರಾದರೂ ಚೇಂಜ್ ಬೇಕಾದ್ರೆ ಮಾಡ್ಕೊಳ್ಬೋದು, ಆ ಎಕ್ಸೆಪ್ಷನ್ಸ್ ಹೊಂದಿಸ್ಕೊಳ್ಬೋದು. ಓಕೆ, ಸೊ ಇಲ್ಲಿ 6 8 ಬಂದಿದೆ, ಹಾಗಾಗಿ ತೊಂದರೆ 0 ಪಾಯಿಂಟ್ ತೋರಿಸ್ತಾ ಇದೆ. ಸೊ ಈ ರೀತಿ ಮಾಡಲಾಗಿದೆ. ಇದು ಓನ್ಲಿ ಎಕ್ಸ್ಪ್ಲನೇಷನ್ಗೋಸ್ಕರವೇ. ನೀವು ಬೇಕಾದರೆ ನೀವು ಇದನ್ನು ಮ್ಯಾನ್ಯುವಲ್ ಆಗಿ ನೀವೇ ಬೇಕಾದ್ರೆ ಪೇಪರ್ನಾಗ ಬರೆದುಕೊಂಡು ಅವ್ರಿಗೆ ಹೇಳ್ಬೋದು. ಇಲ್ಲಿ ಷಷ್ಟಾಷ್ಟಕ ಇದೆ, ಸಪೋಸ್ ಇದು ಅಪ್ಲಿಕಬಲ್, ನಾನು ಒಂದು ಕಂಡೀಷನ್ ಬರೆದು ಹೇಳ್ಬೋದು. ಇದನ್ನೇ ಪ್ರಮಾಣವಾಗಿ ತಗೊಳ್ಬೇಕು ಅಂತ ಏನಿಲ್ಲ, ಓನ್ಲಿ ಎಕ್ಸ್ಪ್ಲೈನ್ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಾವು ಗಣನೆ ಮಾಡುವಂಥ ಪದ್ಧತಿ. ಇದರಿಂದ ಉದ್ರಿಕ್ತತೆ ಇದೆಯಾ ಇಬ್ಬರ ಮಧ್ಯ, ಅಪಾರ್ಥಗಳು, ವಿಭೇದವನ್ನು ಉಂಟು ಮಾಡುವುದು ಏನಾದರೂ ಇದೆಯಾ ಅಂತ ನೋಡ್ತೇವೆ. ಒಂದು ವೇಳೆ ಎಕ್ಸೆಪ್ಷನ್ಸ್ ಏನಂತಂದರೆ, ಜಾತಕ ಬಲವಾಗಿದ್ರೆ, ನಾನು ಹೇಳಿದ್ನಲ್ಲ ಜಾತಕದಲ್ಲಿ ಸಪ್ತಮ ಸ್ಥಾನದ ಬಗ್ಗೆ ಹೇಳಿದೆ, ಬ್ಯಾಲೆನ್ಸ್ ಮಾಡೋ ಕಾಲಕ್ಕೆ 2 ಕ್ಲಾಸಸ್ ನಾವು ಮಾಡಿದ್ವಿ. ಇನ್ ಕೇಸ್ ಜಾತಕದಲ್ಲಿ ಒಬ್ಬರು ಸ್ಟ್ರಾಂಗ್ ಆಗಿದ್ರು ಇನ್ನೊಬ್ಬರಿಗೆ ಸಹನೆ ಇದ್ರೆ, ಸಪೋಸ್ ಸಪ್ತಮದಲ್ಲಿ ಸೂರ್ಯ ಇದ್ದಾನೆ, ಬಟ್ ಹೊಂದಾಣಿಕೆ ಆಗುವಂಥ ಪಾರ್ಟ್ನರ್ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಬಲಿಷ್ಠವಾಗಿ ಸಪ್ತಮ ಸಂಬಂಧ ಬಂದಿದೆ ಅಂದರೆ ಇಷ್ಟಪಡ್ತಾರೆ. ಆ ಥರ ಜಾತಕ ಒಂದು ವೇಳೆ ಏನಾದರೂ ಬ್ಯಾಲೆನ್ಸ್ ಆಗಿದ್ದರೆ, ಹೊಂದಾಣಿಕೆ ಆಗಿದ್ದರೆ, ಇಲ್ಲಿ 0 ಇದ್ರೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ನಾವು ಪ್ರಯಾರಿಟಿ ಜಾಸ್ತಿ ಕೊಡಲ್ಲ. ಅದಕ್ಕೆ ದಿಸ್ ಈಸ್ ಅನ್ ಎಕ್ಸೆಪ್ಷನ್. ಜಾತಕ ಬಲಿಷ್ಠವಾಗಿದ್ದು ದೋಷಗಳು ಹೆಚ್ಚು, ದೋಷಗಳು ಕುಜಾದಿ ದೋಷಗಳು ತೊಂದರೆ ಇಲ್ಲದೆ ಇದ್ದರೆ, ನೀವು ರಾಶಿಕೂಟ 0 ಬಂದ್ರೂ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಒಂದು ವೇಳೆ ರಾಶ್ಯಾಧಿಪತಿಗಳು ಸ್ನೇಹಿತರಾಗಿದ್ದರೆ ಆವಾಗ ಕೂಡ ದೋಷ ಕಡಿಮೆ ಆಗುತ್ತೆ, ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಜಾತಕದಲ್ಲಿ ಚಂದ್ರ ಬಲಿಷ್ಠವಾಗಿದ್ರೂ ಕೂಡ ಎಕ್ಸೆಪ್ಷನ್ ಅಂತ ಹೇಳ್ತಾರೆ, ಅಂದರೆ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಸಂಪೂರ್ಣ ಜಾತಕ ಬಲವಾಗಿದೆ ಅಂತ ಅಂದ್ಕೊಳ್ಳಿ, ಆವಾಗ ಕೂಡ ಇದು ಒಂದು ವೇಳೆ ಷಷ್ಟಾಷ್ಟಕ ಬಂದರೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಅಷ್ಟು ತೊಂದರೆ ಇಲ್ಲ. ಜಾತಕ ದೋಷಗಳು ಇದೆರಡೂ ಬ್ಯಾಲೆನ್ಸ್ ಆಗಿದ್ದರೆ ರಾಶಿಕೂಟಗೆ 0 ಬಂದರೂ ಕೂಡ ಹೆದರುವ ಕೆಲಸ ಇಲ್ಲ. ಇದು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಅಯ್ಯೋ 0 ಬಂತ್ರಿ ಹೇಗ್ರಿ ಮಾಡೋದು, ಮಾಡಬೇಕಾ ಬೇಡವಾ ಅಂತಂದರೆ ಅದಕ್ಕೆ ಏನು ನೋಡಬೇಕು, ದೋಷಗಳಿದೆಯಾ ಅಂತ ನೋಡಿ, ಜಾತಕದಲ್ಲಿ ಹೊಂದಾಣಿಕೆ ಹೇಗಿದೆ ಅಂತ ನೋಡಿ. ಅದು ನೋಡದೆ ಇದನ್ನು ನಾವು ಡಿಸೈಡ್ ಮಾಡಲಿಕ್ಕಾಗಲ್ಲ. ಸೊ ಇಟ್ಸ್ ಅನ್ ಎಕ್ಸೆಪ್ಷನ್. ನೀವು ಗೊಂದಲ ಇದ್ದಂದ್ಕೊಳ್ಳಿ, ರಿಸ್ಕ್ ಯಾಕೆ ತಗೊಳ್ಳೋದು ಅಂದರೆ ಬೇಡ ಅಂತ ಹೇಳಿ, ಇಲ್ಲ ಆದರೂ ಮಾಡ್ಬೋದಾ ಸ್ವಲ್ಪ ಡೀಪಾಗಿ ನೋಡುವಂಥದ್ದಾದರೆ ದೋಷಗಳು, ಕುಜಾದಿ ದೋಷಗಳೇನಾದರೂ ಇದೆಯಾ, ಕುಜದೋಷ ಪ್ರಧಾನ. ಕುಜದೋಷ ಅಂತಂದರೆ ಟೆಂಪರ್ಮೆಂಟ್, ಆ ಕುಜದೋಷ ಇದೆಯಾ ಏನು ಅಂತ ನೋಡಿ. ಇಲ್ಲ ಜಾತಕದಲ್ಲಿ ಸೂರ್ಯ, ಕುಜ, ಬುಧ ಇವರು ಸಪ್ತಮದಲ್ಲಿ ಏನಾದರೂ ಇದ್ದಾರೆಯಾ, ಅವರ ಡಾಮಿನೇಷನ್ ಹೇಗಿದೆ ಅಂತ ನೋಡಿ. ಅಲ್ಲಿ ಏನೋ ಆ ಥರ ತೊಂದರೆ ಇಲ್ಲ, ಚೆನ್ನಾಗಿದೆ, ಇಬ್ಬರ ಮಧ್ಯೆ ಸೆಳೆತ, ಅಟ್ರಾಕ್ಷನ್ ಎಲ್ಲ ಚೆನ್ನಾಗಿದೆ ಅಂತ ಜಾತಕದಲ್ಲಿ ನೀವು ನಿರ್ಧಾರ ಮಾಡೋದಾದರೆ ಆವಾಗ ರಾಶಿಕೂಟ 0 ಇದ್ರೂ ಕೂಡ ನೀವು ಕನ್ಸಿಡರ್ ಮಾಡಿ. ಇದು ರಾಶಿಕೂಟ ಅಂತ ಬಗ್ಗೆ. ಸೊ ರಾಶಿಕೂಟ ಅಂದರೆ ಭಾವನಾತ್ಮಕವಾದಂಥ ಸಮನ್ವಯ. ನೆಕ್ಸ್ಟ್ ನಾವು ಗಣಕೂಟಕ್ಕೆ ಹೋಗೋಣ. ಸೊ ಗಣಕೂಟದಲ್ಲಿ ಅವನ ವ್ಯಕ್ತಿತ್ವ ಏನು, ಅವನ ವರ್ತನೆ ಮಾಡುವಂಥ ವಿಧಾನ, ಪ್ರತಿಕ್ರಿಯಿಸುವಂಥ ರೀತಿ. ಸೊ ಸ್ವಲ್ಪ ಜನ ತುಂಬ ಶಾಂತವಾಗಿ ಮಾತಾಡ್ತಾರೆ, ಅಂದರೆ ಮಾನಸಿಕವಾಗಿ, ಯಾಕಂದರೆ ಹೊರಗಿನ ಮಾತಲ್ಲ, ಮನಸ್ಸು ಮಾತನ್ನು ಹೇಗೆ ಪ್ರವೋಕ್ ಮಾಡುತ್ತೆ ಅಂತ ಅಂಬೋದು ಹೇಳ್ತಿದ್ದೀನಿ. ಯಾಕಂದರೆ ಮಾತಾಡೋ ವಿಚಾರದಲ್ಲಿ ಮದುವೆ ವಿಚಾರ ಬಂತು ಅಂದ್ಕೊಳ್ಳಿ, ಸಾಫ್ಟಾಗೆ ಮಾತಾಡ್ತಾರೆ. ಯಾಕಂದರೆ ಮದುವೆ ಸಂಬಂಧ ಮ್ಯಾಚ್ ಆಗಬೇಕು, ಫಿಕ್ಸ್ ಆಗಬೇಕಾದ್ರೆ ತುಂಬ ಸಾಫ್ಟಾಗೆ ಮಾತಾಡ್ತಾರೆ. ಮದುವೆ ಆದಮೇಲೆ ಸ್ವರ ಬೇರೆ ಆಗೋಗ್ತದೆ. ಸೊ ಈ ಥರ ಟೆಂಪರ್ಮೆಂಟ್ ನಾವು ತಿಳ್ಕೊಳ್ಬೇಕಂದ್ರೆ ಫಸ್ಟ್ ಗಣಕೂಟವನ್ನು ನೋಡ್ತೇವೆ. ಅವನು ಹೇಗೆ ವರ್ತನೆ ಮಾಡ್ತಾನೆ, ಹೊರಗಡೆ ವರ್ತನೆ ಮಾಡೋದಲ್ಲ, ಮನಸ್ಸು ಹೇಗೆ ಪ್ರವೋಕ್ ಮಾಡ್ತದೆ, ಇಬ್ಬರು ಸ್ವಭಾವಗಳು ಒಗ್ಗೂಡುತ್ತೀಯಾ ಇಲ್ವಾ, ಸೊ ಹೇಗೆ ಮಾತಾಡ್ತಾನೆ ಅವನು, ಹೇಗೆ ಪ್ರತಿಕ್ರಿಯಿಸ್ತಾನೆ, ಸಣ್ಣ ವಿಷಯಗಳಿಗೂ ದೊಡ್ಡ ಆಗ್ತದಂಥ ಜಗಳ ಏನಾದರೂ ಮಾಡ್ತಾನೆಯಾ, ಅವನಿಗೆ ಸ್ವಲ್ಪ ಪೇಷನ್ಸ್ ಇದೆಯಾ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಡ್ತಾರ, ಇದೆಲ್ಲ ಜಾತಕದಲ್ಲಿ ನಾವು ಡೀಪಾಗಿ ನೋಡ್ತೇವೆ. ಆದರೆ ಎಲ್ಲ ಒಂದು 4-5 ಸಂಬಂಧ ಬಂತು ಅಂದ್ಕೊಳ್ಳಿ, ಎಲ್ಲದಕ್ಕೂ ಜಾತಕವನ್ನು ಸಮನ್ವಯ ಮಾಡೋದು ತುಂಬ ಕಷ್ಟ. ಅದಕ್ಕೆ ಪ್ರಿಲಿಮಿನರಿ ನಾವೇನು ಮಾಡ್ತೇವೆ, ಗಣಕೂಟವನ್ನು ನೋಡ್ತೇವೆ. ಸೊ ಗಣಕೂಟದಲ್ಲಿ 3 ಗುಣಗಳಿರ್ತದೆ: ದೇವಗುಣ, ಮನುಷ್ಯಗಣ, ರಾಕ್ಷಸ ಗಣ. ಗಣ ಅಂದ್ರೂ ಗುಣ ಅಂದ್ರೂ ಒಂದೇ. ಸೊ ಅವರು ಹೇಗೆ ವರ್ತನೆ ಮಾಡ್ತಾರೆ. ಸೊ ದೇವಗಣ ಅಂತಂದರೆ ಸ್ವಾಭಾವಿಕ ಹೇಗಿರುತ್ತೆ, ಶಾಂತ ಸ್ವಭಾವ ಆಗಿರ್ತಾರೆ, ಅವರಿಗೆ ಸಹನೆ ಇರುತ್ತೆ, ದಯೆ ಇರುತ್ತೆ. ಮನುಷ್ಯನ ಸ್ವಭಾವ ಬ್ಯಾಲೆನ್ಸ್ಡ್, ಸಮತೋಲನ ಸ್ವಭಾವ, ಸಾಮಾನ್ಯ ಮನೋಭಾವ ಇರುತ್ತೆ. ರಾಕ್ಷಸರಿಗೆ ಹೇಗಿರುತ್ತೆ, ಆವೇಶ,
ಅಧಿಕ ಶಕ್ತಿ, ಸ್ವತಂತ್ರ ಭಾವನೆ ಇರುತ್ತೆ. ಅವರ ಮನಸ್ಸಿಗೆ ಈ ರೀತಿ ಇರ್ತದೆ, ಬೇಗ ರಿಯಾಕ್ಟ್ ಆಗ್ತಾರೆ, ಬೇಗ ಸ್ಪಂದಿಸ್ತಾರೆ, ಕೋಪದ ಸ್ವಭಾವಗಳಾಗಿರ್ತಾರೆ. ಬಟ್ ಅಷ್ಟು ಮಾತ್ರ ರಿಜೆಕ್ಟ್ ಮಾಡೋದು ಬೇಕಿಲ್ಲ, ಹೊಂದಾಣಿಕೆ ಇದೆಯಂತ ನೋಡ್ತೇವೆ. ಸೊ ಇಲ್ಲಿ ಗಣಕೂಟ ಟೇಬಲ್ ಅಂತಿದೆ, ಆ ಟೇಬಲ್ ಪ್ರೆಸ್ ಮಾಡಿದ್ರೆ ಯಾವ ನಕ್ಷತ್ರ ಯಾವ ಗಣಕ್ಕೆ ಸೇರಿದ್ದು ಅಂತ ಬರುತ್ತೆ. ಸೊ ಅಶ್ವನಿ ದೇವಗಣ, ಭರಣಿ ಮನುಷ್ಯಗಣ, ಕೃತಿಕ ರಾಕ್ಷಸಗಣ, ಮತ್ತೆ ರೋಹಿಣಿ, ಈ ರೀತಿ 27 ನಕ್ಷತ್ರಕ್ಕೂ 27 ಗಣವನ್ನು ಸೂಚನೆ ಮಾಡಲಾಗಿದೆ. ರೂಲ್ ಏನು ಅಂತಂದ್ರೆ, ಇಬ್ಬರದು ಒಂದೇ ಗಣ ಆಗಿ ತಂದ್ಕೊಳ್ಳಿ, ದೇವಗಣ ಆಗಿ ತಂದ್ಕೊಳ್ಳಿ, ತೋರಿಸ್ತೇನೆ ರೀ. ದೇವಗಣ ಆಗಿ ತಂದ್ಕೊಳ್ಳಿ, ಓಕೆ, ಚೆನ್ನಾಗಿದೆ. ಸೇಮ್ ಗಣ ಆದರೆ ಏನೂ ತೊಂದರೆ ಇಲ್ಲ, ಇದಕ್ಕೆ ಮುಂದುವರಿಬಹುದು ಅಂತ ಹೇಳುತ್ತೆ. ರಾಕ್ಷಸ ಗಣ ಆದ್ರೂ ಕೂಡ ತೊಂದರೆ ಇಲ್ಲ. ಪ್ರಿಲಿಮಿನರಿ ಮತ್ತೆ ನೀವು ಜಾತಕವನ್ನು ನೋಡಬೇಕು. ಸೊ ಬೇಸಿಕ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಆದರೆ ದೇವ ಮನುಷ್ಯ ಗಣ ಆದ್ರೂ ಕೂಡ ಓಕೆ, ಬ್ಯಾಲೆನ್ಸ್ ಆಗತ್ತೆ. ಆದರೆ ದೇವ ರಾಕ್ಷಸ, ಮನುಷ್ಯ ರಾಕ್ಷಸ, ಇದೆರಡೂ ಕೂಡ ಬ್ಯಾಲೆನ್ಸ್ ಆಗೋದಿಲ್ಲ. ಒಬ್ಬರನ್ನೊಬ್ಬರು ಅವ್ರ ಒತ್ತಡ, ಒಬ್ಬರು ಡಿಫ್ರೆಂಟ್ ಆಗಿರ್ತಾರೆ. ಒಬ್ಬ ತುಂಬಾ ಜಗಳ ಸ್ವಭಾವ ಇರ್ತಾರೆ, ಇನ್ನೊಬ್ಬರು ಶಾಂತವಾಗಿರ್ತಾನೆ. ಎಷ್ಟು ದಿನ ಅಂತ ತಟ್ಕೊಳ್ತಾನೆ, ಬಿಟ್ಟು ಹೋಗ್ಬಿಡ್ತಾನೆ, ಬೇಡಪ್ಪ ಇಂಥ ಗಲಾಟೆ ಯಾಕೆ ಅಂತ. ಮಧ್ಯದಲ್ಲಿ ಬಿಟ್ಟು ಹೊಂದಾಣಿಕೆ ಆಗದೇ ಇದ್ರೆ ಕಷ್ಟ. ಹಾಗಾಗಿ ಖಂಡಿತವಾಗೂ ಈ ಗಣಕೂಟವನ್ನು ನೋಡ್ತೇವೆ. ಈ ಗಣಕೂಟದಲ್ಲಿ ಮತ್ತೆ ನಾವು ಹೇಳ್ತೇವೆ ಎಕ್ಸೆಪ್ಷನ್ಸ್ ಏನು ಅಂತಂದ್ರೆ, ಜಾತಕ ಬಲವಾಗಿದ್ದರೆ ಎಕ್ಸೆಪ್ಷನ್ಸ್ ಉಂಟು. ಇತರ ಕೂಟಗಳ ಬಲವಾಗಿದ್ರೂ ಕೂಡ ನಾವು ಮಾಡ್ಬೋದು. ಇದನ್ನು ತುಂಬ 0 ಬಂದ್ಬಿಟ್ಟಿದ್ರಿ, ಈ ಒಂದು ಕಾರಣಕ್ಕೆ ನಾವು ರಿಜೆಕ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಗಣದೋಷದ ಪರಿಣಾಮ ಕಡಿಮೆ ಆಗುತ್ತೆ ಯಾವಾಗ ಬೇರೆ ಕೂಟಗಳ ಬಲವಾಗಿದ್ದಾಗ. ಸೊ ಜಾತಕದಲ್ಲಿ ಚಂದ್ರ ಗುರು ಬಲವಾಗಿತ್ತು ಅಂದ್ಕೊಳ್ಳಿ, ಅವ್ರ ಸ್ವಭಾವದಲ್ಲಿ ಹೊಂದಾಣಿಕೆ ಆಗುತ್ತೆ. ರಾಕ್ಷಸ ಗಣ ಇದ್ರೂ ಕೂಡ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಅಷ್ಟು ಬಿಟ್ಟು ಹೋಗೋ ರೀತಿಯಲ್ಲಿ ತೊಂದರೆ ಆಗಲ್ಲ. ಇನ್ನೊಂದು ಎಕ್ಸೆಪ್ಷನ್ ಅಂತಂದ್ರೆ, ಅವರಿಬ್ಬರಿಗೂ ಮೆಚ್ಯೂರಿಟಿ ಇದ್ದರೆ, ಸಮಾಜದಲ್ಲಿ ವ್ಯಕ್ತಿತ್ವಗಳು ಹೇಗೆ ನಡ್ಕೊಳ್ಬೇಕು ಅಂತ ಮೆಚ್ಯೂರಿಟಿ ಇದ್ದರೆ ಆವಾಗ ಕೂಡ ಇದನ್ನು ಎಕ್ಸೆಪ್ಷನ್ ಮಾಡ್ಬೋದು. ಇವತ್ತು ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಹೊಸ ಸಂಬಂಧಗಳೇ. ನಮ್ಮ ಮಕ್ಕಳೇ ಆಗಿದ್ರು ಕೂಡ ನಮ್ಮ ಹತ್ರ ಬೆಳೆದಿರಲ್ಲ, ಬೇರೆ ಕಡೆ ಹಾಸ್ಟೆಲಲ್ಲೋ ಬೇರೆ ದೇಶದಲ್ಲೋ ಅವ್ರು ಯೌವನ ಬಂದಾಗ ಹೊರ ದೇಶದಲ್ಲಿ ಇರ್ತಾರೆ. ಅವನ ವ್ಯಕ್ತಿತ್ವ ಹೇಗೆ ಅಂತ ನಮಗೆ ತಿಳಿಯೋಕೆ ಆಗೋದಿಲ್ಲ, ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ ಇವತ್ತಿನ ದಿನ. ಹಾಗಾಗಿ ಇದು ಕಷ್ಟ. ವ್ಯಕ್ತಿತ್ವ ಮೆಚ್ಯೂರಿಟಿ ಇದ್ದರೆ ಗಣ ದೋಷದ ಪರಿಣಾಮವನ್ನು ಕನ್ಸಿಡರ್ ಮಾಡ್ಬೋದು ಅಂತ, ಬಟ್ ಇದು ತುಂಬ ಕಷ್ಟ. ಹಾಗಾಗಿ ಜಾತಕವು ಬ್ಯಾಲೆನ್ಸ್ ಆದರೆ, ಒಬ್ಬರು ತುಂಬ ಅತಿಯಾದಂಥ ಉಕ್ರೋಷದಿಂದ ಇದ್ರೂ ಕೂಡ ಇನ್ನೊಬ್ಬರ ಪ್ರೀತಿಯಿಂದ ಅವರನ್ನು ಆಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿ ಜಾತಕದಲ್ಲಿ ಇದ್ದರೆ, ಗಣದೋಷ 0 ಆದರೂ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲ ಒಂದು ವೇಳೆ 0 ಆಯಿತು, ಕಡಿಮೆ ಪಾಯಿಂಟ್ಸ್ ಬಂತು, ಅವಾಗೇನು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ. ಇದರಿಂದ ಏನೋ ತೊಂದರೆ ಆಗೋಗುತ್ತೆ, ಅವನು ಈ ಥರ ಪ್ರವರ್ತನೆ ಮಾಡ್ತಾರೆ ಅಂತಲ್ಲ. ಸಮ್ಟೈಮ್ಸ್ ಆಗ್ಲಿಕ್ಕೆ ಅವಕಾಶ ಉಂಟು, ಅವನ ಮನಸ್ಸು ಆ ರೀತಿ ಪ್ರವೋಕ್ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಯಾವಾಗ ಪ್ರವೋಕ್ ಆಗ್ತದೆ, ಅವ್ರ ಜೊತೆ ನೀವು ಹೇಗೆ ವರ್ತನೆ ಮಾಡ್ತೀರೋ ಹಾಗಿರ್ತದೆ. ನೀವು ಅವ್ರ ಜೊತೆ ಪಾಸಿಟಿವ್ ಆಗಿ ವರ್ತನೆ ಮಾಡಿದ್ರೆ ಅವ್ರೇನು ಪ್ರವೋಕ್ ಆಗಲ್ಲ. ನಿಮಗೆ ಯಾವಾಗಾದ್ರೂ ಸಹನೆ ಕಳ್ಕೊಂಡು ಅವ್ರ ಹತ್ರ ಏನಾದರೂ ಜಗಳ ಮಾಡಿದ್ರೆ ಅವ್ರನ್ನ ತುಂಬ ಹಾರ್ಶ್ ಆಗಿ ಬಿಹೇವ್ ಮಾಡಬಹುದು. ಸೊ ಹಾಗಾಗಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಇಲ್ಲ ಜಾತಕದಲ್ಲಿ ಹೊಂದಾಣಿಕೆ ಇದೆ ಅಂತಂದ್ರೆ ಮುಂದುವರಿಬಹುದು. ಸೊ ರಿಜೆಕ್ಟ್ ಮಾಡುವಂಥ ಅವಶ್ಯಕತೆ ಇದರಿಂದ ಏನಿಲ್ಲ. ನಾವು ಯಾವಾಗ ಅಷ್ಟಕೂಟ ನೋಡ್ತೇವೆ, ದ ಬೆಸ್ಟ್ ಬೇಕು ಅಂದಾಗ ಮಾತ್ರವೇ ನಾವು ಅಷ್ಟಕೂಟಗಳು ನೋಡ್ತೇವೆ. ಪರವಾಗಿಲ್ರಿ, ಮಿನಿಮಮ್ ಅದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದಾಗ ಅಷ್ಟಕೂಟಗಳಿಗೆ ಅಷ್ಟು ಪ್ರಯಾರಿಟಿ ಕೊಡೋದು ಬೇಕಿಲ್ಲ, ಜಾತಕಕ್ಕೆ ಪ್ರಯಾರಿಟಿ ಕೊಟ್ಟರೆ ಸಾಕು. ಭಾಳ ಜನಕ್ಕೆ 40-50 ವರ್ಷ ಆಗಿರುತ್ತೆ, ಇನ್ನು ನೋಡ್ಕೊತ ಹೋದರೆ ಮದುವೆಗಳು ಯಾವಾಗ ಆಗಬೇಕು ಅಂತ ಅನ್ಬೋದಾದರೆ ಜಾತಕಕ್ಕೆ ದೋಷಗಳಿಗೆ ಮಾತ್ರ ಪ್ರಯಾರಿಟಿ ಕೊಡಿ, ಅಷ್ಟಕೂಟಗಳಿಗೆ ಪ್ರಯಾರಿಟಿ ಕೊಡೋದು ಬೇಕಿಲ್ಲ. ದ ಬೆಸ್ಟ್ ಇದ್ದಿದ್ರಲ್ಲಿ ದ ಬೆಸ್ಟ್ ಒನ್ ಮಾಡಬೇಕು ಅಂತಂದಾಗ ಮಾತ್ರ ಪ್ರಿಲಿಮಿನರಿ ನೀವು ಅಷ್ಟಕೂಟಗಳನ್ನ ಮ್ಯಾಚ್ ಮಾಡಬೇಕು. ಎಲ್ಲದಕ್ಕೂ ಒಂದೇ ಹೊಂದಾಣಿಕೆ ಮಾಡ್ಲಿಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಅಷ್ಟಕೂಟ ನೋಡಬೇಕು, ದೋಷ ನೋಡಬೇಕು, ಜಾತಕ ನೋಡಬೇಕು, ಇದರಲ್ಲಿ ಯಾವುದೋ ಒಂದು ಮಾಡಬಾರ್ದು. ಸಂದರ್ಭಕ್ಕೆ ತಕ್ಕಂತೆ ನಾವು ಚೇಂಜ್ ಮಾಡಬೇಕು. ತುಂಬ ಸಂಬಂಧಗಳು ಕಡಿಮೆ ಆಗ್ತಾ ಇದೆ, ಇರೋದೇ ಒಂದು ಸಂಬಂಧ. ನೆನ್ನೆ ತಾನೇ ಒಂದು ಯಾವುದೋ ಕೇಳಿದ್ರು, ನಮ್ಮ ಮಗಳಿಗೆ ಸಂಬಂಧಗಳು ಬರ್ತಾನೆ ಇಲ್ರಿ, ಯಾಕಮ್ಮ ರಿಕ್ವೈರ್ಮೆಂಟ್ ಏನು? ನಮ್ಮ ಮಗಳು ಕೆನಡಾದಲ್ಲಿದ್ದಾಳೆ, ಅವಳು ಇಂಡಿಯಾಗೆ ಬರೋದಿಲ್ಲ ಅಂತಿದ್ದಾಳೆ, ಅಲ್ಲಿರೋ ಸಂಬಂಧಗಳೇ ಬೇಕು, ಅವನು ಡಾಕ್ಟರ್ ಫೀಲ್ಡೇ ಆಗಿರಬೇಕು, ಅವನ ಅಪ್ಪ ಅಮ್ಮನ ಇಲ್ಲೇ ಕರ್ಸ್ಕೊಳ್ಳೋ ಥರ ಆಗಿರಬೇಕು, ಈ ಥರ ನೋಡ್ತಾ ಇದ್ದೀವಿ. ಎಲ್ಲಿ ಸಿಗಬೇಕು? ಒಂದು ವೇಳೆ ಸಿಕ್ಕುತ್ತೆ ಅಂದ್ಕೊಳ್ಳಿ, ಮತ್ತೆ ನೀವು ಅಷ್ಟಕೂಟಗಳು ನೋಡಿ ಆ ರಾಕ್ಷಸ ಮನುಷ್ಯ ಬಂದು ಮತ್ತೆ ಮಾಡಿದ್ರೆ ರಿಜೆಕ್ಟ್ ಮಾಡ್ರಿ, ಏನು ಕಷ್ಟ. ಹಾಗಾಗಿ ಯಾವುದಕ್ಕೂ ಪ್ರಯಾರಿಟಿ ಕೊಡ್ತಾ ಇದ್ದೇವೆ ನೋಡಬೇಕು. ನಮ್ಮ ಕಂಡೀಷನ್ಸ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ಅಷ್ಟಕೂಟಗಳ ಕಂಡೀಷನ್ಸ್ ಮ್ಯಾಚ್ ಆಗಲ್ಲ. ನೀವು ಫ್ಲೆಕ್ಸಿಬಲ್ ಆಗಿದ್ರೆ ಮಾತ್ರವೇ ದ ಬೆಸ್ಟ್ ಅನ್ನು ಚೂಸ್ ಮಾಡ್ಕೊಳ್ಬೋದು. ನೀವು ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ದೀರಾ, ಮತ್ತೆ ನೋಡೋದು ಯಾಕೆ?
ಇನ್ ಕೆಲವರು ಪ್ರೀತಿಯ ವಿವಾಹಗಳು, ಲವ್ ಮ್ಯಾರೇಜ್ಗೆ ಲವ್ ಮಾಡ್ಕೊಳ್ತಿರ್ತಾರೆ, ಅವ್ರಿಗೆ ಅಷ್ಟಕೂಟಗಳು ನೋಡ್ಬೇಕಾ? ನೋಡುವ ಅಗತ್ಯನೇ ಇಲ್ಲ, ಯಾಕಂದ್ರೆ ಆಲ್ರೆಡಿ ದೇ ಆರ್ ಫಿಕ್ಸ್ಡ್. ಚಾಯ್ಸ್ ಇದ್ದಾಗ ಮಾತ್ರವೇ ಅಷ್ಟಕೂಟಗಳನ್ನು ನೋಡಬೇಕು. ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಪಾಯಿಂಟ್. ನೀವು ಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಲವ್ ಮಾಡದೆ ತಂದೆ ತಾಯಿಗಳು ಮಾಡುವಂಥ ಸಂಬಂಧಗಳು ಮಾಡೋದು ಎಷ್ಟು ಜನ ಇದ್ದಾರೆ? ಬಹಳ ಜನ ಲವ್ ಮಾಡಿಕೊಂಡು ಕೂಡ ತಂದೆ ತಾಯಿಗಳು ಆ ವಿಷಯ ಹೇಳದೆ ಸಂಬಂಧಗಳು, ಜಾತಕಗಳ ಸಂಬಂಧ ನಿಮ್ಮ ಮುಂದೆ ಇಡ್ತಾರೆ. ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು, ಇದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ಓಪನ್ ಆಗಿ ಕೇಳಿ. ಯಾಕೆಂದ್ರೆ ನಾವು ಅವರನ್ನು ಕನ್ಫ್ಯೂಸ್ ಮಾಡಬಾರ್ದು. ಲವ್ ಮಾಡಿಕೊಂಡ ಮೇಲೆ ಕೂಡ ನಾವಿಲ್ಲಿ ಚಾಯ್ಸ್ ಅಂತ ನೋಡಿದರೆ ಜ್ಯೋತಿಷಂದೇ ದೋಷ ಆಗ್ತದೆ. ಯಾಕಂದ್ರೆ ದೇ ಆರ್ ಆಲ್ರೆಡಿ ಫಿಕ್ಸ್ಡ್. ಮಾಡಿಕೊಂಬುವವನನ್ನ ನೀವು ಮತ್ತಿಷ್ಟು ಹೆದರ್ಸಿದ್ದಂಗೆ ಆಗ್ತದೆ. ಸೊ ಹಾಗಾಗಿ ದೇರ್ ಇಸ್ ನೋ ಚಾಯ್ಸ್. ಚಾಯ್ಸ್ ಇದ್ದವರಿಗೆ ಅಷ್ಟಕೂಟಗಳು. ಚಾಯ್ಸ್ ಇಲ್ಲ, ಲವ್ ಮಾಡಿಕೊಂಡಿದ್ದಾರೆ, ಪ್ರೀತಿ ಇದೆ ಅಂತಂದಾಗ ಅಷ್ಟಕೂಟಗಳನ್ನು ನೋಡಬೇಡಿ. ದಯವಿಟ್ಟು ಜಾತಕ ದೋಷಗಳನ್ನು ನೋಡಿ. ಸೊ ಇನ್ ಕೆಲವರು ಅವ್ರು ಎಕ್ಸ್ಪ್ಲೈನ್ ಮಾಡೋ ಕಾಲಕ್ಕೆ ಇನ್ನ ದುರಂತಗಳು ಆಗ್ತವೆ. ಇನ್ನು ರೀಸೆಂಟಾಗಿ ಯಾರಪ್ಪ ಒಬ್ರು ಫೋನ್ ಮಾಡಿ ಕೇಳಿದ್ರು, ನಮ್ಮ ಮನೆಗೆ ಒಪ್ತಾ ಇಲ್ರಿ, ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಆದರೂ ನಾವು ಒಬ್ಬರನ್ನೊಬ್ಬರು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು? ನಾನು ಹೇಳಿದೆ, ಅಂಥ ದೊಡ್ಡ ಸ್ಟ್ರಾಂಗ್ ಬಂದು ಹೇಗೆ ಡೆವಲಪ್ ಆಯ್ತು ಇವತ್ತಿನ ಕಾಲದಲ್ಲಿ? ಯಾಕಂದರೆ ಪ್ರೀತಿ ಅಂತಂಬೋದು ಸಹಜವಾದಂಥ ಪ್ರೀತಿ ಈಗಿಲ್ಲ. ಈಗ ಪ್ರೀತಿ ಇರೋದೆಲ್ಲ ಕೂಡ ಹೇಳಿದ್ನಲ್ಲ, ನವಾರೆ ಪತ್ಯು ಕಾಮಾಯ ಪತಿಪ್ರಿಯಂಭವತಿ, ಆತ್ಮನಸ್ಥ ಕಾಮಾಯ ಪತಿಪ್ರಿಯಂಭವತಿ. ಅವರಿಂದ ಇವನಿಗೇನೋ ಒಂದು ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗಿ ಅದು ಎಷ್ಟು ದಿನ ಸಾಫ್ಟ್ ಆಗಿ ಬರುತ್ತೋ ಅಷ್ಟು ದಿನ ಅವನು ಪ್ರೀತಿ ಮಾಡ್ತಾನೆ. ಸೊ ಅವರು ಫೀಲ್ ಆದರೂ ಪರವಾಗಿಲ್ಲ. ಒಂದು ಪ್ರಶ್ನೆ ಹಾಕ್ಕೊಳ್ಳಿ, ಲವ್ ಮಾಡಿಕೊಂಡಿದ್ದೀರಿ, ಶಾರೀರಿಕವಾಗಿ ಏನಾದರೂ ಮುಂದುವರೆದಿದ್ದೀರಾ, ಇಂಟರ್ ಕೋರ್ಸ್ ಏನಾದರೂ ಆಗಿದೆಯಾ? ಓಪನ್ ಆಗಿ ಕೇಳಿ. ಇವತ್ತಿನ ದಿನ ಖಂಡಿತ ಕೇಳಲೇಬೇಕು. ತಂದೆ ತಾಯಿಗಳು ಬಹುಶಃ ಹೇಳದೇ ಇರ್ಬೋದು, ಬಟ್ ಅವ್ರ ಪರ್ಸನ್ ಯಾರಾದ್ರೂ ಬಂದಿರ್ತಾರೋ ಅವ್ರು ಖಂಡಿತ ಹೇಳ್ತಾರೆ, ಹೌದ್ರಿ ಇಂಟರ್ ಕೋರ್ಸ್ ಆಗಿದೆ. ಆ ಸಮಯದಲ್ಲಿ ಜಾತಕ ಕೂಡ ನೋಡಬಾರದು. ಹೊಂದಾಣಿಕೆ ಆಗಲಿ ಜಾತಕ ಮ್ಯಾಚಿಂಗ್ ಆಗಲಿ ಯಾವುದು ನೋಡ್ಲಿಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ಇಂಟರ್ ಕೋರ್ಸ್ ಆಗಿದೆ ಅಂದರೆ ಆಲ್ರೆಡಿ ಮದುವೆ ಶಾಸ್ತ್ರ ಪ್ರಕಾರ ಆಗಿಬಿಟ್ಟಿದೆ, ಲೌಕಿಕ ಪ್ರಕಾರ ಆಗ್ತಾ ಇಲ್ಲ. ಸೊ ನಿಮ್ಮಿಬ್ಬರಿಗೂ ಮದುವೆ ಆಗಿದೆ. ಸೊ ಶಾಸ್ತ್ರ ಪ್ರಕಾರ ಆದರೆ ನೀವು ಮದುವೆ ಮಾಡ್ಕೊಳ್ಳೇಬೇಕು. ಅದು ಮ್ಯಾಚ್ ಆಗದೇ ಇರಲಿ, ಅದಕ್ಕೆ ಬಂದಂಥ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡಲೇಬೇಕು. ಇಲ್ಲ ನಾವು ಲೌಕಿಕವಾಗಿ ಹೊಂದಾಣಿಕೆ ಮದುವೆ ಮಾಡ್ಕೊಳ್ತೇವೆ ಅಂದ್ಕೊಳ್ಳಿ, ಸಮಾಜ ಇಂಟರ್ಕ್ಯಾಸ್ಟ್ ಆಗಿರ್ಬೋದು, ಸಮಾಜಕ್ಕೆ ವಿರುದ್ಧವಾಗ್ತದೆ. ದೋಷಗಳ ಪ್ರಕಾರ ಮದುವೆ ಮಾಡ್ಕೊಳ್ಳೋದೇ ಇದ್ರೆ ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ. ಈ ಅಷ್ಟಕೂಟಗಳಾಗಲಿ ಹೊಂದಾಣಿಕೆ ಆಗಲಿ ಯಾವಾಗ, ಇಫ್ ಯು ಹ್ಯಾವ್ ಎ ಚಾಯ್ಸ್, ಇದು ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಚಾಯ್ಸ್ ಇದ್ದಾಗ ಇದನ್ನು ನೋಡೋದು, ಚಾಯ್ಸ್ ಇಲ್ಲದೆ ಇದ್ರೆ ನೀವು ನೋಡ್ಲಿಕ್ಕೆ ಬರೋದಿಲ್ಲ. ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾದ್ರೆ. ಶಾಸ್ತ್ರ ಯಾವತ್ತಿಗೂ ಆಗಲೇ ಆ ರೀತಿಯಾದಂಥ ರೆಕಮೆಂಡೇಶನ್ ಮಾಡಲ್ಲ. ಒಂದು ವೇಳೆ ಜ್ಯೋತಿಷ್ಯ ಇದು ಯಾವುದು ತಿಳ್ಕೊಳ್ಳದೆ ಮುಂದುವರೆದರೆ ಆ ದೋಷದ ಹೊಣೆಗಾರಿಕೆ ಜ್ಯೋತಿಷಂದ ಆಗ್ತದೆ. ಹಾಗಾಗಿ ನಾವು ತುಂಬ ಕ್ಲಿಯರ್ ಇರಬೇಕು. ಶಾಸ್ತ್ರಕ್ಕೆ ರೂಲ್ಸ್ಗೆ ಯಾವಾಗೂ ಕೂಡ ನಾವು ವೈಲೇಟ್ ಮಾಡೋಂಗಿಲ್ಲ. ಯಾಕೆಂದ್ರೆ ಆ ಥರ ವೈಲೇಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ದುಡ್ಡೇನೋ ಬರುತ್ತೆ, ಆದರೆ ನಮಗೂ ಒಂದು ಸಂಸಾರ ಇದಲ್ವಾ, ಮಕ್ಕಳಿದ್ದಾರೆ, ಅವರ ಜೀವನ ದುರಂತ ಆಗ್ತದೆ. ಆ ರೀತಿಯಾದಂಥ ಸಂಪಾದನೆ ಮಾಡಿದಂಥ ಹಣದಿಂದ ನಾವೇನಾದರೂ ಇಲ್ಲರಿ, ನಾ ಪ್ಯಾಷನ್ ಪ್ರಕಾರ ಹೇಳ್ತಾ ಇದ್ದೀನಿ, ನಾನೇನು ದುಡ್ಡು ತೊಗೊಳ್ಳೋದಿಲ್ಲ, ಆಗಲೂ ಕೂಡ ರಿಸ್ಕ್ ಇದೆ. ಒಬ್ಬರನ್ನು ಫಾಲ್ಸ್ ಗೈಡೆನ್ಸ್ ಮಾಡಿದರೆ ಮತ್ತೆ ಅದರ ಕಾನ್ಸಿಕ್ವೆನ್ಸಸ್ ನಾವು ಫೇಸ್ ಮಾಡಬೇಕಾಗತ್ತೆ. ಹಾಗಾಗಿ ತುಂಬ ಜವಾಬ್ದಾರಿಯ ಕೆಲಸ. ಎರಡನ್ನು ಹೊಂದಾಣಿಕೆ ಮಾಡೋದು, ಒಂದು ಆಪರೇಷನ್ ಮಾಡ್ಕೊಳ್ಳೋದು, ಡಾಕ್ಟರ್ ಮಾಡೋದೆಷ್ಟು ಜವಾಬ್ದಾರಿ ಕೆಲಸವೋ ಇದು ಮಾನಸಿಕವಾದಂಥ ಸರ್ಜರಿ, ಇದು ತುಂಬ ಜವಾಬ್ದಾರಿ ಕೆಲಸ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಕೊಡಬೇಕು. ಸೊ ಎಕ್ಸೆಪ್ಷನ್ಸ್ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಸೊ ಇಲ್ಲಿ ರಾಕ್ಷಸ ಗಣಕೂಟ ವಿಚಾರದಲ್ಲಿ ಡಿಫ್ರೆಂಟ್ ಆಗಿದ್ದರೂ ಕೂಡ, ಮ್ಯಾಚ್ ಆಗದೇ ಇದ್ರೂ ಕೂಡ, ಜಾತಕ ಬಲಿಷ್ಠವಾಗಿದ್ದು ಜಾತಕ ಬ್ಯಾಲೆನ್ಸ್ ಆಗ್ತಾ ಇದೆ, ಒಬ್ಬರು ಗಲಾಟೆ ಮಾಡಿದ್ರು ಕೂಡ ಇನ್ನೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತಂಬೋದು ಜಾತಕದಲ್ಲಿ ಕಾಣಿಸಿದರೆ ನೀವು ಎಸ್ ಅನ್ಬೋದು. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು, ಇಬ್ಬರದು ಒಬ್ಬರದ್ದು ರಾಕ್ಷಸ ಗಣ, ಒಬ್ಬರದ್ದು ಮನುಷ್ಯ ಗಣ ಬರ್ತಾ ಇದೆ. ಸೊ ಇವರಿಬ್ಬರು ಟೆಂಪರ್ಮೆಂಟ್ ಡಿಫ್ರೆಂಟ್ ಆಗಿರುತ್ತೆ, ಜಗಳ ಆಗತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಒಬ್ಬರನ್ನೊಬ್ಬರು ಬಿಟ್ಟುಕೊಳ್ಳೋದಿಲ್ಲ. ಇದು ಮುಂಚೆ ಹೇಳ್ಬಿಡ್ಬೇಕು. ಮಾಡ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ, ರಿಸ್ಕ್ ತಗೊಳ್ಬೇಕು ಬೇಡ ಅನ್ನೋದು ಅವ್ರ ಇಷ್ಟ. ನೀವು ಕ್ಲಿಯರಾಗಿ ಹೇಳ್ಬೇಕು. ಜಾತಕ ಚೆನ್ನಾಗಿದೆ, ಈಗ 0 ಬಂದರೂ ಕೂಡ ಎಕ್ಸೆಪ್ಷನ್ ಉಂಟು, ಆದರೆ ಅದು ನೀವು ಮುಂಚಿತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಈ ರೀತಿ ಇರುತ್ತೆ, ಬಟ್ ತೊಂದರೆ ಇಲ್ಲ, ಅದು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದರೆ ಗಣಕೂಟ ತುಂಬ ಚೆನ್ನಾಗಿ ಮ್ಯಾಚ್ ಆಗಿರುತ್ತೆ, ದೇವಗಣ ಬಂದಿರುತ್ತೆ,
ಹುಡುಗನ ಜಾತಕದಲ್ಲಿ ಸಪ್ತಮದಲ್ಲಿ ಸೂರ್ಯ ಇರ್ತಾನೆ. ಹುಡುಗಿ ಜಾತಕದಲ್ಲಿ ಸಪ್ತಮದಲ್ಲಿ ಯಾವ ಗ್ರಹ ಇರಲ್ಲ, ಅಷ್ಟು ವೀಕ್ ಆಗಿದಂಥ ಸ್ಥಿತಿ ಇರುತ್ತೆ. ಆವಾಗ ಕೂಡ ನಾವು ರಿಜೆಕ್ಟ್ ಮಾಡೇ ಮಾಡ್ತೇವೆ. ಗಣಕೂಟ ಚೆನ್ನಾಗಿದ್ರು ಜಾತಕ ಪ್ರಕಾರ ರಿಜೆಕ್ಟ್ ಮಾಡಿಬಿಡ್ತೇವೆ. ಸೊ ಅದಕ್ಕೆ ಪ್ರಯಾರಿಟಿ ನೋಡ್ಕೊಳ್ಳಿ. ಅಷ್ಟಕೂಟ ಅಂಬುದು ಪ್ರೈಮರಿ, ಅಲ್ಲಿ ಮ್ಯಾಚ್ ಆದರೆ ಮುಂದಕ್ಕೆ ಹೋಗಿ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ದೋಷಗಳು, ಅಲ್ಲಿ ಮ್ಯಾಚ್ ಆದರೆ ಮುಂದಕ್ಕೆ ಹೋಗಿ, ಇಲ್ಲದ್ರೆ ರಿಜೆಕ್ಟ್ ಮಾಡಿ. ಅದಕ್ಕಿಂತಲೂ ಚೆನ್ನಾಗಿದೆ, ಅಷ್ಟಕೂಟ ಚೆನ್ನಾಗಿದೆ, ಈ ಒಂದು ದೋಷಗಳು ನೋ ಪ್ರಾಬ್ಲಮ್ ಅಂದಾಗ ಜಾತಕಕ್ಕೆ ಹೋಗಿ. ಅಲ್ಲಿ ಕೂಡ ನಿಮಗೆ ರಿಜೆಕ್ಟ್ ಆಗ್ಲಿಕ್ಕೆ ಅವಕಾಶ ಉಂಟು. 3 ಸ್ಟೇಜಸ್ಲಿ ಎಲ್ಲಿ ಬೇಕಾದರೂ ರಿಜೆಕ್ಟ್ ಆಗಬಹುದು. ಬಟ್ ಪ್ರಯಾರಿಟಿ ಜಾತಕ ಕೊಡ್ತೇವೆ. ಅಷ್ಟಕೂಟಗಳು ಚೆನ್ನಾಗಿದ್ರು, ಗಣದೋಷಗಳು ಯಾವ ಥರ ದೋಷಗಳು ಇಲ್ಲದೆ ಇದ್ರು, ಜಾತಕದಲ್ಲಿ ಏನಾದರೂ ಅಬ್ನಾರ್ಮಲ್ ಆಗಿ ಕಾಣಿದರೆ ರಿಜೆಕ್ಟ್ ಮಾಡ್ತೇವೆ. ಒಂದು ವೇಳೆ ಜಾತಕ ತುಂಬ ಚೆನ್ನಾಗಿತ್ತು, ಅಷ್ಟಕೂಟಗಳಲ್ಲಿ ನಮಗೆ ಬೇಕಾದಂಥ ಒಂದು ಒಳ್ಳೆ ಗುಣ ಬರಲಿಲ್ಲ, ದೋಷಗಳಲ್ಲಿ ಪರವಾಗಿಲ್ಲ ಬ್ಯಾಲೆನ್ಸ್ಡ್ ಆಗಿದೆ ಅಥವಾ ಮೀಡಿಯಮ್ ಆಗಿದೆ, ಆದರೂ ನಾವು ರೆಕಮೆಂಡ್ ಮಾಡ್ಬೋದು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ತೊಂದರೆ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಜೀವನ ಸರಿ ಹೋಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಬೇಡುವ ಎಂಬುದು ಅವ್ರ ಚಾಯ್ಸ್. ಅಯ್ಯೋ ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಇನ್ನು ಒಳ್ಳೆ ಸಂಬಂಧ ನೋಡ್ತೀನಿ ಅನ್ಬೋದು. ಇಲ್ಲಪ್ಪ ಎಲ್ಲ ಸಂಬಂಧಗಳು ನೋಡಿ ಸಾಕಾಯ್ತು, ಅಡ್ಜಸ್ಟ್ ಮಾಡ್ಕೊಂಬಿಡು ಅಂತ ಹೇಳ್ಬೋದು. ಸೊ ಈ ರೀತಿ ಕ್ರೈಟೀರಿಯಾನ ನಾವು ನೋಡಬೇಕಾಗತ್ತೆ. ಇದು ಗಣಕೂಟ. ನೆಕ್ಸ್ಟ್ ಬಂದು ಗ್ರಹ ಮೈತ್ರಿ ಕೂಟ. ಈ ಗ್ರಹ ಮೈತ್ರಿ ಕೂಡ ತುಂಬಾ ಮುಖ್ಯ. ಇದು ಮಾನಸಿಕ ಇಬ್ಬರ ಮನಸ್ಸಿನಲ್ಲಿ ಏನಿದೆ, ದಾಂಪತ್ಯ ಜೀವನದಲ್ಲಿ ಮಾನಸಿಕ ಹೊಂದಾಣಿಕೆ ಮತ್ತು ಆಲೋಚನೆ, ಅವ್ರು ಹೇಗೆ ಆಲೋಚನೆ ಮಾಡ್ತಾರೆ, ಇದು ಮುಖ್ಯ. ಇವತ್ತಿನ ಜನರೇಷನ್ಗೆ ತುಂಬಾ ತಲೆ ಕೆಡಿಸೋದು ಇದೇ ತರ. ಹೇಗೆ ಆಲೋಚನೆ ಮಾಡ್ತಾರೆ, ಆಲೋಚನಾ ವಿಧಾನ, ನಿರ್ಧಾರ ತೆಗೆದುಕೊಳ್ಳೋದು, ಪರಸ್ಪರ ಅರ್ಥ ಮಾಡಿಕೊಳ್ಳೋದು. ಇದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಗಣಕೂಟ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಮಾತಾಡ್ತಾರೆ, ಅದು ಮಾತಿನಿಂದ ಹೊರಗೆ ಬರುವಂಥದ್ದು. ಅವನು ಒಳಗೆ ಸಾಫ್ಟ್ ಆಗಿರ್ಬೋದು, ಬಟ್ ಅವನು ಹೇಳೋದು, ಕನ್ವೆ ಮಾಡೋದು ತುಂಬಾ ಕಠೋರವಾಗಿ ಕನ್ವೆ ಮಾಡ್ತಾರೆ. ಸೊ ಇಲ್ಲಿ ಹಾಗಲ್ಲ, ಇದು ಇಂಟರ್ನಲ್ ಆಗಿ ಹೊರಗಡೆ ಸ್ಮೂತ್ ಆಗಿ ಮಾತಾಡ್ಬೋದು. ಇಬ್ಬರದು ದೇವಗಣವೇ ತುಂಬಾ ಸ್ಮೂತ್ ಆಗಿ ಮಾತಾಡ್ತಾರೆ, ಬಟ್ ಆಲೋಚನೆ ತುಂಬಾ ವಿರುದ್ಧವಾಗಿದ್ರೆ ತುಂಬಾ ಡೇಂಜರಸ್. ಬ್ಯಾಕ್ ಸ್ಟ್ಯಾಬಿಂಗ್ ಅಂತೀವಲ್ಲ, ಆ ಥರ. ಇದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಕಾಲದಲ್ಲಿ ಗ್ರಹ ಮೈತ್ರಿ ಹೊಂದಾಣಿಕೆ ಆಗಲೇಬೇಕು. ಸೊ ಇದು ಆಲೋಚನಾ ವಿಧಾನವನ್ನ ಪರಸ್ಪರ ಅರ್ಥ ಮಾಡಿಕೊಳ್ಳೋದನ್ನು ಸೂಚನೆ ಮಾಡ್ತದೆ. ಇಬ್ಬರ ಮನೋಭಾವಗಳು ಹೇಗೆ ಹೊಂದಾಣಿಕೆ ಆಗುತ್ತೆ ಅಂತ ಸೂಚನೆ ಮಾಡ್ತದೆ. ಇದರ ಪ್ರಭಾವ ಬೀರುವಂಥ ಅಂಶಗಳೇನಂತಂದ್ರೆ, ಒಬ್ಬರ ಆಲೋಚನೆಯನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ತಾರಾ ಇಲ್ವಾ, ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳಬಹುದಾ ಇಲ್ವಾ, ದಾಂಪತ್ಯದ ಸ್ನೇಹ ಇರುತ್ತಾ ಇಲ್ವಾ ಅನ್ನೋದು ಮುಖ್ಯ. ಗ್ರಹ ಮೈತ್ರಿ ಬದಲಾಯಿತು, ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಹೆಂಡತಿದೊಂಥರ ಬೈಕೆಗಳಿರ್ತದೆ. ಇಲ್ಲ ನಾವು ಈ ರೀತಿ ಒಳ್ಳೆ ಮನೆ ಕಟ್ಕೊಳ್ಳೋಣ, ಸಂಪಾದನೆ ಚೆನ್ನಾಗಿ ಮಾಡಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ಬೋದು, ಎಲ್ಲರ ಥರ ನಾವು ಕಾರು ಗೀರು ಕೊಂಡ್ಕೊಂಬೋಣ ಅಂತ ಇರುತ್ತೆ. ಗಂಡನಿಗೆ ಏನಾಗುತ್ತೆ, ಅವನ ಗುಣ ಬೇರೆ ಇರುತ್ತೆ, ಅವನ ಆಲೋಚನೆಯೇ ಬೇರೆ ಇರುತ್ತೆ. ಇದೆಲ್ಲ ಯಾಕೆ, ಅದೆಲ್ಲ ಸರಳವಾಗಿ, ಅದೆಲ್ಲ ರಿಸ್ಕ್ ಯಾಕೆ, ಟೆನ್ಷನ್ಲೆಸ್ ಲೈಫಲ್ಲಿ ಮಾಡೋಣ. ಕಾರ್ ಕೊಂಡ್ಕೊಂಬೋದಕ್ಕೆ ಅದನ್ನು ಮೇಂಟೆನೆನ್ಸು ಅದೆಲ್ಲ ಕಷ್ಟ, ರಿಸ್ಕ್ ಜಾಸ್ತಿ. ಕ್ಯಾಬಲ್ಲಿ ಹೋಗೋಣ, ಎಲ್ಲಿಗೆ ಹೋದ್ರು. ಮನೆ ಕೊಂಡ್ಕೊಳ್ಳೋದು ಯಾಕೆ, ನೋಡೋಣ ಹಳ್ಳಿಯಲ್ಲಿ ನಮ್ಮ ಪೇಟೆಯಲ್ಲಿ ಮಾಡಿಕೊಳ್ಳೋಣ. ಇದು ಲೈಫ್ ಲಾಂಗ್ ಇಬ್ಬರ ಮೈಂಡ್ ಸೆಟ್ಟಲ್ಲಿ ಆಲೋಚನೆಗಳು ಡಿಫ್ರೆಂಟ್ ಆಗೇ ಇರುತ್ತೆ. ಅದನ್ನು ಒಂದು ಎಕ್ಸಾಂಪಲ್ ಹೇಳಿದೆ. ಯಾವುದೇ ವಿಚಾರದಾಗ್ಲಿ ಇಬ್ಬರ ವರ್ಷನ್ಸು, ಇಬ್ಬರ ಆಲೋಚನೆ ಮಾಡುವಂಥ ಪದ್ಧತಿ ಬೇರೆ ಇರುತ್ತೆ. ಅದು ತುಂಬ ಕಷ್ಟ. ಹೊರಗೆ ನೋಟದಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋದು, ಒಳಗೆ ಆ ರೀತಿ ಆಲೋಚನಾ ಶೈಲಿ ಇತ್ತಂತಂದರೆ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಇದು ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಒಬ್ಬರು ಆಲೋಚನೆಯನ್ನು ಮತ್ತೊಬ್ಬರು ಅರ್ಥ ಮಾಡ್ಕೊಳ್ತಾರಾ, ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ತಾರಾ, ದಾಂಪತ್ಯದಲ್ಲಿ ಸ್ನೇಹ ಇರುತ್ತಾ, ಇದೆಲ್ಲ ಕೂಡ ಗ್ರಹ ಮೈತ್ರಿ ಕೂಟ ಸೂಚನೆ ಮಾಡ್ತದೆ. ಏನಿದು ಹೇಗೆ ನೋಡಬೇಕು, ಹುಡುಗನ ರಾಶ್ಯಾಧಿಪತಿ, ಹುಡುಗಿಯ ಜನ್ಮರಾಶ್ಯಾಧಿಪತಿ ಇಬ್ಬರು ಮಿತ್ರರಾಗಿರಬೇಕು. ನಿಮಗೆ ನಾನು ಬೇಸಿಕ್ಸ್ ಅಲ್ಲೇ ನಾವು ನೋಡಿದ್ವಿ, ಗ್ರಹಗಳು ಸಹಜ ಮೈತ್ರಿ ಅಂತ. ಸಹಜ ಮೈತ್ರಿ, ತಾತ್ಕಾಲಿಕ ಮೈತ್ರಿ, ಪಂಚದ ಮೈತ್ರಿ ಅಂತ ನೋಡಿದ್ವಿ. ಗ್ರಹಗಳು ಒಂದಕ್ಕೊಂದು ಸಹಜವಾಗಿ ಏನಾಗ್ತದೆ, ಈ ಸೈಟಲ್ಲಿ ನಿಮಗೆ ಗ್ರಹ ಮೈತ್ರಿ ಟೇಬಲ್ ಅಂತ ಕಾಣುತ್ತೆ. ಇದು ಸಹಜ ಮೈತ್ರಿಯನ್ನು ಸೂಚನೆ ಮಾಡ್ತದೆ. ಸೂರ್ಯಗೆ ಚಂದ್ರ, ಕುಜ, ಗುರು ಮಿತ್ರರು, ಶುಕ್ರ, ಶನಿ ಶತ್ರುಗಳು, ಬುಧ ಸಮ ಆಗ್ತಾನೆ. ಅದೇ ರೀತಿ ಚಂದ್ರಗೆ ನೋಡಿ, ಸೂರ್ಯ, ಬುಧ ಮಿತ್ರರು, ಚಂದ್ರಗೆ ಯಾರೋ ಶತ್ರುಗಳಿಲ್ಲ, ಕುಜ, ಗುರು, ಶುಕ್ರ, ಶನಿ ಸಮರಾಗ್ತಾರೆ. ಈ ರೀತಿ ಟೇಬಲ್ ಇದೆ. ಈ ಟೇಬಲ್ ಪ್ರಕಾರ ಹುಡುಗನ ರಾಶಿಗೂ ಹುಡುಗಿ ರಾಶಿಗೂ ಶತ್ರುಗಳಾಗಬಾರದು.
ಅವಾಗ ನಾವೇನು ಮಾಡ್ತೇವೆ, ಹುಡುಗನ ಇಬ್ಬರದ್ದು ನೋಡ್ತೇವೆ. ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಾಗಿದೆ ಟೇಬಲಲ್ಲಿ. ಹುಡುಗಿದು ಕುಜ ಅಧಿಪತಿ, ಮೇಷರಾಶಿ ಕುಜ ಅಧಿಪತಿ. ಹುಡುಗಂದು ಮೇಷರಾಶಿ ಕುಜ ಅಧಿಪತಿ, ಹುಡುಗಿದು ಕನ್ಯಾ ರಾಶಿ ಬುಧ ಅಧಿಪತಿ. ಸೊ ಕುಜನಿಗೆ ಬುಧ ಏನಾಗ್ತಾನೆ? ಎನಿಮಿ ಆಗ್ತಾನೆ ಟೇಬಲ್ ಪ್ರಕಾರ. ಬುಧನಿಗೆ ಕುಜ ಏನಾಗ್ತಾನೆ? ಸಮ ಆಗ್ತಾನೆ. ಎನಿಮಿ ಪ್ಲಸ್ ನ್ಯೂಟ್ರಲ್. ಇಲ್ಲಿ ನಿಮಗೆ ಕೆಳಗೆ ಕಂಡೀಷನ್ಸ್ ಕೊಟ್ಟಿದೆ ನೋಡಿ. ಇಬ್ಬರು ಫ್ರೆಂಡ್ಸ್ ಆದರೆ 5 ಪಾಯಿಂಟ್ ಆಗ್ತದೆ. ಒಬ್ಬನ ಫ್ರೆಂಡು ಇನ್ನೊಬ್ಬನ ನ್ಯೂಟ್ರಲ್ ಆಯ್ತು ಅಂದ್ಕೊಳ್ಳಿ, ವೈಸ್ ವರ್ಸ 4 ಪಾಯಿಂಟ್ ಬರುತ್ತೆ. ಇಬ್ಬರು ನ್ಯೂಟ್ರಲ್ ಅಂದ್ಕೊಳ್ಳಿ, ಇವನಿಗೆ ಅವನು ಸಮ, ಇವನು ಸಮ ಅಂದ್ರೆ 3 ಪಾಯಿಂಟ್ ಬರುತ್ತೆ. ಒಬ್ಬನೇನೋ ಫ್ರೆಂಡ್ ಆಗಿದ್ದಾನೆ, ಇನ್ನೊಬ್ಬನೇನೋ ಎನಿಮಿ ಆಗಿದ್ದಾನೆ. ಸೊ ಇವನಿಗೆ ಅವನ ಫ್ರೆಂಡು, ಅವನಿಗೆ ಇವನು ಎನಿಮಿ. ಈಗ ನೋಡಿ, ಚಂದ್ರನಿಗೇನೋ ಬುಧ ಫ್ರೆಂಡು, ಬುಧನಿಗೆ ಚಂದ್ರ ಎನಿಮಿ, ಶತ್ರು. ಆ ಸಮಯದಲ್ಲಿ ಓನ್ಲಿ 1 ಪಾಯಿಂಟ್ ಬರುತ್ತೆ. ನ್ಯೂಟ್ರಲ್ ಪ್ಲಸ್ ಎನಿಮಿ, ಇಲ್ಲಿ ನೋಡಿ ಈ ಕೇಸಲ್ಲಿ ಒಂದು ನ್ಯೂಟ್ರಲ್ ಆಗಿದೆ, ಇನ್ನೊಂದು ಎನಿಮಿ ಆಗಿದೆ, 0.5, ತುಂಬ ಕಡಿಮೆ. ಇಬ್ಬರು ಶತ್ರುಗಳು, ಇವನಿಗೆ ಅವನ ಶತ್ರು, ಅವನಿಗೆ ಇವನ ಶತ್ರು. ಸೂರ್ಯಗೆ ಶನಿ ಶತ್ರು, ಶನಿಗೆ ಸೂರ್ಯ ಶತ್ರು, ಆದರೆ 0 ಪಾಯಿಂಟ್ ಬರುತ್ತೆ. ಸೊ ಈ ಕೇಸಲ್ಲಿ 0.5 ಬಂದಿದೆ. ಆದರೆ ಇದಕ್ಕೆ ಕೂಡ ಒಂದು ಎಕ್ಸೆಪ್ಷನ್ ಉಂಟು. ನಾವು ಈ ಒಂದು ರಾಶ್ಯಾಧಿಪತಿಗಳನ್ನು ಎಲ್ಲಿ ನೋಡ್ತಾ ಇದ್ದೀವಿ? ರಾಶಿ ಚಕ್ರದಲ್ಲಿ ನೋಡ್ತಾ ಇದ್ದೀವಲ್ಲ. ರಾಶಿ ಚಕ್ರದಲ್ಲಿ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೋ ಅದು ರಾಶ್ಯಾಧಿಪತಿ, ನಮ್ಮ ಜನ್ಮ ರಾಶ್ಯಾಧಿಪತಿ. ಆ ಅಧಿಪತಿಗಳನ್ನು ನಾವು ಹೊಂದಾಣಿಕೆ ಮಾಡ್ತಾ ಇದ್ದೇವೆ. ಇನ್ ಕೇಸ್ ನಿಮಗೆ ರಾಶ್ಯಾಧಿಪತಿಗಳ ಹೊಂದಾಣಿಕೆ ಆಗದೇ ಇದ್ದರೆ ಅಟ್ಲೀಸ್ಟ್ ನವಾಂಶದಲ್ಲಿ ರಾಶ್ಯಾಧಿಪತಿಗಳನ್ನಾದರೂ ಹೊಂದಾಣಿಕೆ ಮಾಡಿ. ಅಂದರೆ ಇಬ್ಬರ ನವಾಂಶ ಚಕ್ರ ತಗೊಳ್ಳಿ, ಚಂದ್ರ ಯಾವ ರಾಶಿಯಲ್ಲಿದ್ದಾನೆ ತಗೊಳ್ಳಿ. ಆ ಚಂದ್ರ ಇರುವಂಥ ರಾಶ್ಯಾಧಿಪತಿಗಳ ಇಬ್ಬರ ಜಾತಕದಲ್ಲೂ ಅವರು ಹೊಂದಾಣಿಕೆ ಆಗಬೇಕು. ಸೊ ಈ ಕೇಸಲ್ಲಿ ಇಬ್ಬರು ಒಬ್ಬನಿಗೇನೋ ಶತ್ರು ಆಗಿದ್ದಾನೆ, ಇನ್ನೊಬ್ಬರು ಸಮ ಆಗಿದ್ದಾನೆ. ಆ ಸಮಯದಲ್ಲಿ ನಾವು ಅಂಶ ಮೈತ್ರಿಯನ್ನು ನೋಡಬೇಕು. ಇಲ್ಲಿ ನೋಡಿ, ವೆನ್ ಗ್ರಹ ಮೈತ್ರಿ ಈಸ್ ಬಿಲೋ 3, ವಿ ಆಲ್ಸೋ ಚೆಕ್ ನವಾಂಶ ಮೂನ್ ಸೈನ್ ಲಾರ್ಡ್ಸ್. ಸೊ ಹುಡುಗನ ನವಾಂಶ ಲಾರ್ಡ್ ಯಾರಾಗ್ತಾರೆ? ವೃಷಭ ಆಗಿದೆ, ಶುಕ್ರ ಅಧಿಪತಿ ಆಗ್ತಾನೆ. ಹುಡುಗಿ ನವಾಂಶಾಧಿಪತಿ ಯಾರಾಗ್ತಾರೆ ಅಂತಂದ್ರೆ ಅದು ಕೂಡ ವೃಷಭನೇ ಆಗಿದೆ, ಶುಕ್ರ ಆಗಿದ್ದಾರೆ. ಸೊ ಎಕ್ಸೆಪ್ಷನ್ಸ್ ಫೌಂಡ್. ನವಾಂಶ ಲಾರ್ಡ್ಸ್ ಆರ್ ಫ್ರೆಂಡ್ಲಿ, ಸೊ ದಿಸ್ ಈಸ್ ಶೋನ್ ಆಸ್ ಅನ್ ಎಕ್ಸೆಪ್ಷನ್. ನೋ ಎಕ್ಸ್ಟ್ರಾ ಪಾಯಿಂಟ್ಸ್ ಆರ್ ಆಡೆಡ್. ಪಾಯಿಂಟ್ಸ್ ಯಾವುದು ಆ್ಯಡ್ ಮಾಡಲ್ಲ, ಬಟ್ ಎಕ್ಸೆಪ್ಷನ್ ಉಂಟು. ಯಾಕೆಂದ್ರೆ ನವಾಂಶಾಧಿಪತಿಗಳು ಬೇರೆ ಆಗಿದ್ದಾರೆ. ಅವ್ರಿಗೆ ಹೇಳ್ಬೇಕು ಗ್ರಹ ಮೈತ್ರಿ ಇಲ್ಲ, ಆದರೂ ನವಾಂಶದಲ್ಲಿ ಅಂಶ ಮೈತ್ರಿ ಇದೆ, ಆದ ಕಾರಣ ಇದು ದೋಷ ಇಲ್ಲ, ಎಕ್ಸೆಪ್ಷನ್ ಉಂಟು, ಮುಂದುವರಿಬಹುದು ಅಂದ್ರೆ ನೆಕ್ಸ್ಟ್ ದೋಷಗಳಿಗೆ ಹೋಗಬೇಕು, ನಂತರ ಜಾತಕಕ್ಕೆ ಹೋಗಬೇಕು. ಮುಂದುವರಿಬಹುದು ಅಂದ್ರೆ ಮದುವೆಗೆ ಮುಂದುವರಿಬಹುದು ಅಂತ ಅರ್ಥ ಅಲ್ಲ, ನಾನು ಜಸ್ಟ್ ಫ್ಲೋ ಅಲ್ಲಿ ಹೇಳಿದೆ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು ಅಂತ ಅರ್ಥ. ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ. ಅಂಶ ಮೈತ್ರಿ ಅಂತಂಬುದು ಕೂಡ ತುಂಬಾ ಪ್ರಧಾನ. ಓಕೆ, ಸೊ ಇದರಲ್ಲಿ ಓವರ್ ಆಲ್ ನಾವು ನೋಡಿದರೆ ಇವತ್ತಿನ ಕಾಲದ ಇಷ್ಟವರೆಗೂ 4 ಕೂಟಗಳು ನಾವು ಹೇಳಿದ್ವಲ್ಲ, ನಾಡಿ, ರಾಶಿ, ಗ್ರಹ ಮೈತ್ರಿ ಮತ್ತೆ ಗಣ. ಈ 4 ಕೂಟದಲ್ಲಿ ನಾಡಿ ಅಂತಂಬುದು ತುಂಬ ಮುಖ್ಯ, ಗ್ರಹ ಮೈತ್ರಿ ಅಂತಂಬುದು ತುಂಬ ಮುಖ್ಯ. ಇನ್ನು ಗಣಕೂಟ ಮತ್ತೆ ರಾಶಿಕೂಟ ಇದೆರಡೂ ಕೂಡ ಜಾತಕ ಚೆನ್ನಾಗಿದ್ರೆ ಮುಂದುವರಿಬಹುದು. ಜಾತಕ ಸ್ಥಿತಿ ಇಬ್ಬರಿಗೂ ಕೂಡ ದೋಷಗಳೇನಾದರೂ ಕುಜಾದಿ ದೋಷಗಳಿಲ್ಲದೆ ಸಪ್ತಮಕ್ಕೆ ಸೂರ್ಯ ಕುಜ ಸಂಬಂಧ ಪಾಸಿಟಿವ್ ಆಗಿದ್ರೆ ಆಗ ನೀವು ಕನ್ಸಿಡರ್ ಮಾಡಬಹುದು. ಜಾತಕ ವೀಕ್ ಆಗಿತ್ತು ಅಂತ ಅಂದ್ಕೊಳ್ಳಿ, ಇದನ್ನು ಕನ್ಸಿಡರ್ ಮಾಡ್ಲಿಕ್ಕೆ ಬರಲ್ಲ. ಸೊ ನೀವು ಹೇಗೆ ನೋಡಬೇಕು ಅಂತಂದ್ರೆ, ಗ್ರಹ ಮೈತ್ರಿ ಗಣಕೂಟ ಸ್ವಲ್ಪ ಫ್ರೀ ನೋಡ್ಕೊಳ್ಳಿ, ಅದನ್ನೇನು ಅಷ್ಟು ಸೀರಿಯಸ್ ತಗೊಳ್ಬೇಡಿ. ಸರ್ ಗ್ರಹ ಮೈತ್ರಿ ಅಲ್ಲ, ಗಣಕೂಟ ಪ್ಲಸ್ ರಾಶಿಕೂಟ. ನಾಡಿ ಕೂಡ ಚೆನ್ನಾಗಿದೆ, ಗ್ರಹ ಮೈತ್ರಿ ಕೂಡ ಚೆನ್ನಾಗಿದೆ, ಇನ್ನು ಮುಂದೆ ಬರುವಂಥ ಕೂಟಗಳು ಚೆನ್ನಾಗಿದೆ ಅಂತಂದ್ರೆ ನೀವು ಜಸ್ಟ್ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಅಲ್ಲಿ ರಿಜೆಕ್ಟ್ ಆದರೆ ಏನು ಮಾಡ್ಲಿಕ್ಕಾಗಲ್ಲ. ಸೊ ಇಲ್ಲಿ ಇವತ್ತಿನ ದಿನ ಸಮಯಾತೀತ ಆಗಿರೋದ್ರಿಂದ 4 ಕೂಟಗಳನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಇನ್ನು 4 ಕೂಟಗಳಿದೆ. ಇನ್ನು ಉಳಿದಂಥ ದಶಕೂಟಗಳು ಇನ್ನು ಕೆಲವಿನ ಜನ ಎಕ್ಸ್ಟ್ರಾ ಕೂಡ ನೋಡ್ತಾರೆ. ಮಹೇಂದ್ರ ಕೂಟ, ಶ್ರೀದೀರ್ಘ, ಅದು ಆ್ಯಕ್ಚುಲಿ ಇಲ್ಲ, ಬಟ್ ನೋಡುವಂಥ ಸಂಪ್ರದಾಯ ಕೂಡ ಉಂಟು. ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡುವಂಥ ಪದ್ಧತಿಯನ್ನು ನಾವು ನೋಡೋಣ. ಸೊ ಇದು ಇವತ್ತಿನ ಪಾಠ. ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡೋದು, ಮ್ಯಾನ್ಯುವಲ್ಲ ಪ್ರಾಕ್ಟೀಸ್ ಮಾಡೋದು ಪ್ರಯತ್ನ ಮಾಡಿ. ಆ ಮಾಡೋ ಕಾಲಕ್ಕೆ ನಿಮಗೆ ಟೇಬಲ್ಸು ಎಲ್ಲ ಕೂಡ ಈ ಸೈಟಲ್ಲಿ ಸಿಗುತ್ತೆ. ಆಮೇಲೆ ನೀವು ಮಾಡಿದ್ದು ಕರೆಕ್ಟಾಗಿದೆಯೋ ತಪ್ಪಾಗಿದೆಯೋ ಅಂತಂಬೋದು ಕೂಡ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಆ ರೀತಿ ಕಲ್ತುಕೊಳ್ಳೋರಿಗೆ ತುಂಬ ಉಪಯುಕ್ತವಾಗುತ್ತೆ. ಸೊ ಇದು ಮುಖ್ಯವಾಗಿ ಸೈಟ್ ಮಾಡಿದ್ದೆ ಕಲ್ತುಕೊಳ್ಳೋರಿಗೋಸ್ಕರ.
ಪ್ರೊಡಕ್ಷನ್ ಡೆವಲಪ್ಮೆಂಟ್ಗೋಸ್ಕರ ರಿಯಲ್ ಟೈಮ್ ಯಾರಿಗಾದರೂ ಏನಾದರೂ ಗೈಡೆನ್ಸ್ ಕೊಡಬೇಕಾದ್ರೆ ಅವರಿಗೂ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಈ ಸಾಫ್ಟ್ವೇರ್ ಆ್ಯಪ್ ಅಲ್ಲ ಇದು ಕಲ್ತುಕೊಳ್ಳೋರಿಗೆ ಮಾತ್ರ ಇಡುವಂಥ ಆ್ಯಪ್. ಸೊ ಇನ್ನು ಪ್ರಿಡಿಕ್ಷನ್ಗೆ ನೀವು ಬಳಸ್ಕೋಬೇಕು ಅಂತಂದರೆ ಬೇರೆ ಸಾಫ್ಟ್ವೇರ್ ಜೊತೆ ಇದನ್ನು ಕಂಪೇರ್ ಮಾಡಿ ನೋಡಿ, ಎರಡೂ ಸೇಮೇ ಇದೆ ಅಂತಂದರೆ ನೀವು ಬಳಸಿಕೊಳ್ಳಿ, ತೊಂದರೆ ಏನಿಲ್ಲ. ಇಲ್ಲ ನಾವು ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇಷ್ಟು ವರ್ಷ ಬೇರೆ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೇವೆ, ಬಟ್ ಇದು ಸ್ವಲ್ಪ ನನಗೆ ಆ್ಯಕ್ಯುರಸಿ ಇಲ್ಲ ಅಂತಂದರೆ ಎಜುಕೇಷನ್ ಪರ್ಪಸ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಇನ್ನೂ ಆ್ಯಕ್ಯುರಸಿ ಎಲ್ಲ ಮಾಡ್ಬೋದು, ಬಟ್ ನನ್ನ ಡ್ಯೂಟಿ ಅದಲ್ಲ, ಬೇರೆ ನನಗೆ ಎಕ್ಸ್ಪ್ಲೈನ್ ಮಾಡುವಂಥದ್ದು ಮುಖ್ಯ, ನನಗೆ ಅರ್ಥವಾಗುವ ರೀತಿ. ಹಾಗಾಗಿ ಜಸ್ಟ್ ಬೇಸಿಕ್ ಲೆವೆಲಲ್ಲಿ ಈ ಆ್ಯಪನ್ನು ತಯಾರು ಮಾಡಿದ್ದೇವೆ. ಸೊ ಇದು ಇವತ್ತಿನ ಪಾಠ. ಮತ್ತೆ ಮುಂದುವರಿಯುವಂಥ ಪಾಠದಲ್ಲಿ ಉಳಿದಂಥ 4 ಕೂಟಗಳನ್ನು ಎಕ್ಸ್ಟ್ರಾ ಇನ್ನೊಂದು 4 ಕೂಟ ಇದೆ, ಮಹೇಂದ್ರ ಕೂಟ, ಶ್ರೀದೀರ್ಘ, ಮತ್ತು ಇದು ಬರುತ್ತೆ. ಸೊ ನೋಡೋಣ, ಉಳಿದಂಥ 4 ಕೂಟಗಳನ್ನು ನೋಡಿ ಎಕ್ಸ್ಪ್ಲೈನ್ ಮಾಡ್ತೇನೆ. ರಜ್ಜು ಕೂಟ ಅಂತೇವೆ, ಮಹೇಂದ್ರ, ಶ್ರೀದೀರ್ಘ, ರಜ್ಜು, ಇದನ್ನೆಲ್ಲ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.